ಇಂದಿಗೂ ಪ್ರಾರ್ಥನೆಯ ಶ್ರೇಷ್ಠತೆ ಎಷ್ಟು ಎಂಬುದನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯಾರಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ? ಪ್ರಾರ್ಥನೆ ಎಂದು ಹೇಳುವಾಗ ಅದೊಂದು ಮಾತುಗಾರಿಕೆ. ಯಾವ ರೀತಿಯ ಮಾತುಗಾರಿಕೆ? ದೀನ ಮನಸ್ಸಿನಿಂದ ದೇವರ ಬಳಿಯಲ್ಲಿ ಮಾತನಾಡುವ ಒಂದು ಮಾತುಗಾರಿಕೆ. ನಾವು ಮನುಷ್ಯರೊಂದಿಗೆ ಮಾತನಾಡುವಾಗ ಒಬ್ಬರನ್ನು ನೋಡಿ ಒಬ್ಬರು ಮಾತನಾಡುತ್ತೇವೆ. ಅವರು ಮಾತನಾಡಿದ ಮೇಲೆ ಎದುರುಗಡೆ ಇರೋರು ಮಾತನಾಡ್ತಾರೆ, ಎದುರುಗಡೆ ಇರೋರು ಮಾತನಾಡಿದ ಮೇಲೆ ಮತ್ತೊಬ್ಬರು ಮಾತನಾಡ್ತಾರೆ. ಹೀಗೆ ಇಬ್ಬರ ಮಾತುಗಳು ನಡೀತವೆ. ಇಬ್ಬರು ಒಬ್ಬರ ಮುಖವನ್ನು ನೋಡಿ ಒಬ್ಬರು ಮಾತನಾಡುವವರಾಗಿರುತ್ತೇವೆ. ಆದರೆ ಪ್ರಾರ್ಥನೆ ಎಂದು ಹೇಳುವಾಗ ಅದು ದೇವರ ಬಳಿಗೆ ಬೇಡಿಕೊಳ್ಳುವಂತದ್ದಾಗಿದೆ, ದೇವರ ಬಳಿಗೆ ಮಾತನಾಡುವಂತದ್ದಾಗಿದೆ, ದೇವರ ಬಳಿಗೆ ಕೇಳಿಕೊಳ್ಳುವಂತವುಗಳಾಗಿವೆ. ಅದರಲ್ಲಿ ದೇವರು ಅದೃಶ್ಯನಾಗಿರುವುದರಿಂದ, ದೇವರು ಆತ್ಮಸ್ವರೂಪಿಯಾಗಿರುವುದರಿಂದ ಆತನನ್ನು ಯಾರು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಕಣ್ಣುಗಳನ್ನು ಮುಚ್ಚಿ ಮಾತನಾಡುವವರಾಗಿರುತ್ತೆ. ನಮ್ಮ ಕಣ್ಣುಗಳಿಗೆ ದೇವರು ಕಾಣೋದಿಲ್ಲ. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರ ಬಳಿಗೆ ಮಾತನಾಡುತ್ತೇವೆ, ಭಿನ್ನಹಿಸುತ್ತೇವೆ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮನವಿಗಳನ್ನು ಮಾಡುವವರಾಗಿರುತ್ತೇವೆ. ಹೀಗಿರುವಲ್ಲಿ ಪ್ರಾರ್ಥನೆಯ ಶ್ರೇಷ್ಠತೆ ಎಷ್ಟು ಎಂಬುದನ್ನು ಈ ದಿನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳ ಪುಸ್ತಕ 18ನೆಯ ಕೀರ್ತನೆ 6ನೆಯ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ. ದಯವಿಟ್ಟು ಓದ್ತೀರಿ. ನನ್ನ ಇಕ್ಕಟ್ಟಿನಲ್ಲಿ ಕರ್ತನನ್ನು ಬೇಡಿದೆನು, ನನ್ನ ದೇವರಿಗೆ ಮೊರೆ ಇಟ್ಟೆನು. ಆತನು ತನ್ನ ಮಂದಿರದೊಳಗಿಂದ ನನ್ನ ಸ್ವರವನ್ನು ಕೇಳಿದನು. ನನ್ನ ಮೊರೆಯು ಆತನ ಸನ್ನಿಧಿಗೂ ಆತನ ಕಿವಿಗಳಲ್ಲಿಯೂ ಮುಟ್ಟಿತು. ಆಮೆನ್. ನನ್ನ ಇಕ್ಕಟ್ಟಿನಲ್ಲಿ ಕರ್ತನನ್ನು ಬೇಡಿದೆನು, ನನ್ನ ದೇವರಿಗೆ ಮೊರೆ ಇಟ್ಟೆನು. ಆತನು ತನ್ನ ಮಂದಿರದೊಳಗಿನಿಂದ ನನ್ನ ಸ್ವರವನ್ನು ಕೇಳಿದನು. ಸಹೋದರಿಯರೇ, ನಾವು ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಕರ್ತನನ್ನು ಬೇಡಿಕೊಂಡಾಗ, ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ, ಕರ್ತನ ಬಳಿಯಲ್ಲಿ ವಿಜ್ಞಾಪನೆಗಳನ್ನು ಮಾಡಿಕೊಂಡಾಗ ಆತನು ಏನು ಮಾಡುತ್ತಾನೆ? ಆತನು ತನ್ನ ಮಂದಿರದೊಳಗಿನಿಂದ ನನ್ನ ಸ್ವರವನ್ನು ಕೇಳಿದನು. ಆತನು ತನ್ನ ಮಂದಿರದೊಳಗಿನಿಂದ. ಭೂಮಿಯಲ್ಲಿಯೂ ದೇವಾಲಯಗಳು ಇವೆ, ಪ್ರಾರ್ಥನಾ ಮಂದಿರಗಳು ಇವೆ, ಪ್ರಾರ್ಥನಾಲಯಗಳು, ಪ್ರಾರ್ಥನಾ ಮಂದಿರಗಳು, ದೇವಾಲಯಗಳು ಇವೆ. ಅದೇ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಪ್ರಕಟಣೆಯ ಗ್ರಂಥದ ಕಡೆಗೆ ತಿರುಗಿಸಿ ನೋಡುವುದಾದ್ರೆ ಪರಲೋಕದಲ್ಲಿಯೂ ಪ್ರಾರ್ಥನಾ ಮಂದಿರವಿದೆ. ಅಂದ್ರೆ ಅದು ಪ್ರಾರ್ಥನಾ ಮಂದಿರವಾಗಿಲ್ಲದೆ ದೇವಾಲಯವು ಪರಲೋಕದಲ್ಲಿ ಇದೆ. ದೇವಾಲಯ ಅಂದ್ರೆ ಅರ್ಥ ಏನ್ರಿ? ಯಾರೋ ಈ ಲೋಕದಲ್ಲಿ ಏನ್ ಮಾಡ್ತಾರೆ, ಒಂದು ಮನೆಯನ್ನು ಕಟ್ಟಿದ್ದಾದ್ರೆ ಒಬ್ಬರ ಹೆಸರು ಇಟ್ಟು ನಿಲಯ ಎಂಬುದಾಗಿ ಹಾಕ್ತಾರೆ. ನಿಲಯ ಅಂದ್ರೆ ನಿವಾಸಿಸುವ ಆಲಯ, ಇಂಥವರು ನಿವಾಸವಾಗಿರುವ ಆಲಯ. ದೇವಾಲಯ ಎಂದು ಹೇಳುವಾಗ ದೇವರು ವಾಸ ಮಾಡುವ ಆಲಯ, ದೇವರು ಇರುವ ಆಲಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಇರುವ ಆಲಯ ದೇವಾಲಯವಾಗಿದೆ. ಆ ದೇವಾಲಯವು ಭೂಮಿಯಲ್ಲಿ ಇದೆ. ಇದು ಭೂಮಿಯಲ್ಲಿರುವಂಥದ್ದು ಮನುಷ್ಯರ ಕೈಗಳಿಂದ ಕಟ್ಟಲ್ಪಟ್ಟ ಆಲಯಗಳು. ಮನುಷ್ಯರ ಕೈಗಳಿಂದ ಕಟ್ಟಲ್ಪಡದೇ ಇರುವ ಆಲಯ ಪರಲೋಕದಲ್ಲಿದೆ. ಈ ಭೂಮಿಯಲ್ಲಿ ಮನುಷ್ಯರಿಂದ ಕಟ್ಟಲ್ಪಡದ ಆಲಯ ಇದೆ ಎಂದು ಹೇಳುವುದಾದ್ರೆ ಅದು ಯಾವುದಂದ್ರೆ ನೀವುಗಳು ಮತ್ತು ನಾನೇ ಆಗಿದ್ದೇವೆ. ನಾವುಗಳು ಮನುಷ್ಯರ ಕೈಗಳಿಂದ ಕಟ್ಟಲ್ಪಟ್ಟ ಆಲಯಗಳಲ್ಲ, ನಾವು ದೇವರ ಸೃಷ್ಟಿಗಳಾಗಿದ್ದೇವೆ. ನಾವು ದೇವರ ಆಲಯಗಳಾಗಿದ್ದೇವೆ. ನಮ್ಮ ಒಳಗೆ ದೇವರ ಆತ್ಮನು ವಾಸ ಮಾಡುತ್ತಲಿದ್ದ.
ಯಾವಾಗ ನಾವು ದೇವರ ಆಲಯವಾದೆವು, ದೇವರಾತ್ಮನು ಯಾವಾಗ ನಮ್ಮ ಒಳಗೆ ಪ್ರವೇಶಿಸಿದನೋ ಅಂದಿನಿಂದ ದೇವರಾತ್ಮನು ವಾಸ ಮಾಡುವ, ಅಂದ್ರೆ ದೇವರು ವಾಸ ಮಾಡುವ ಆಲಯಗಳಾಗಿ ನೀವುಗಳು ಮತ್ತು ನಾನು ಇದ್ದೇವೆ. ಸರಿ, ಈಗ ಇಲ್ಲಿ ಮಾತನಾಡಲ್ಪಡುತ್ತಿರುವಂತಹ ವಾಕ್ಯದ ಪ್ರಕಾರ ನೋಡುವಾಗ, ಆತನು ತನ್ನ ಮಂದಿರದೊಳಗಿನಿಂದ ನನ್ನ ಸ್ವರವನ್ನು ಕೇಳಿದ. ಇಸ್ರಾಯೇಲ್ಯರಲ್ಲಿ ಪ್ರಾರ್ಥನಾ ಮಂದಿರಗಳು ಇತ್ತು. ಇಸ್ರಾಯೇಲರಿಗೆ, ಇಡೀ ಇಸ್ರಾಯೇಲ್ ದೇಶಕ್ಕೆ ಒಂದೇ ದೇವಾಲಯ, ಅದು ಯೆರೂಸಲೇಮಿನಲ್ಲಿ ಕಟ್ಟಲ್ಪಟ್ಟಿದ್ದಂತಹ ದೇವಾಲಯ. ಇಸ್ರಾಯೇಲರಲ್ಲಿ ಅವರವರ ಊರುಗಳಲ್ಲಿ, ಅವರವರ ಪ್ರದೇಶಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ವಿಶಾಲವಾದಂತಹ ಆಲಯಗಳನ್ನು ಕಟ್ಟಿಡುತ್ತಿದ್ದರು. ಅದನ್ನು ದೇವಾಲಯ ಎಂದು ಹೇಳುತ್ತಿರಲಿಲ್ಲ, ಅದನ್ನು ಪ್ರಾರ್ಥನಾ ಮಂದಿರ ಎಂಬುದಾಗಿ ಹೇಳುತ್ತಿದ್ದರು. ಅದನ್ನ ಸಿನಗಾಗು ಎಂಬುದಾಗಿ ಹೇಳ್ತಾರೆ. ನೋಡುವಾಗ ಈ ಪ್ರಾರ್ಥನಾ ಮಂದಿರಗಳು ಅಲ್ಲಲ್ಲಿ ಇರುತ್ತಿದ್ದವು. ಜನಗಳು ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಹೋಗಿ ಕುಳಿತು ದೇವರ ಮುಂದೆ ತಮ್ಮ ಸಮಸ್ಯೆಗಳನ್ನೆಲ್ಲ, ತಮ್ಮ ಇಕ್ಕಟ್ಟುಗಳನ್ನೆಲ್ಲ, ತಮಗಿರುವ ಬಾಧೆಗಳನ್ನೆಲ್ಲ ಹೇಳಿಕೊಳ್ಳುತ್ತಿದ್ದರು. ಆ ಒಂದು ಸಂದರ್ಭವನ್ನು ಇಲ್ಲಿ ಹೇಳಲಾಗಿದೆ. ಆತನು ತನ್ನ ಮಂದಿರದೊಳಗಿನಿಂದ ನನ್ನ ಸ್ವರವನ್ನು ಕೇಳಿದನು. ಕೇಳಿ ನನ್ನ ಮೊರೆಯು ಆತನ ಸನ್ನಿಧಿಗೂ ಆತನ ಕಿವಿಗಳಲ್ಲಿಯೂ ಮುಟ್ಟಿತ್ತು. ಇಲ್ಲಿ ಆತನ ಮಂದಿರದೊಳಗಿನಿಂದ ನನ್ನ ಸ್ವರವನ್ನು ಕೇಳಿದನು ಎಂದು ದೇವರ ವಾಕ್ಯವು ಹೇಳುತ್ತದೆ. ಮುಂದಕ್ಕೆ ನನ್ನ ಮೊರೆಯು ಆತನ ಸನ್ನಿಧಿಗೂ ಆತನ ಕಿವಿಗಳಲ್ಲಿಯೂ ಮುಟ್ಟಿತು. ಆತನಿರುವ ಸ್ಥಳದಲ್ಲಿಯೂ ಮಾತ್ರವಲ್ಲದೆ ಆತನ ಕಿವಿಗಳಿಗೂ ಮುಟ್ಟಿತು. ಪ್ರಾರ್ಥನೆ ಎಂಬುದು ಈ ಲೋಕವನ್ನು ದಾಟಿ ಪರಲೋಕದವರೆಗೆ ಪ್ರವೇಶಿಸುವ ಶಕ್ತಿಯುಳ್ಳದ್ದು. ರಾಕೆಟ್ಗೆ ಆ ಶಕ್ತಿ ಇದೆ ರೀ. ರಾಕೆಟ್ ಎಲ್ಲಿಯವರೆಗೆ ಹೋಗು, ಆಕಾಶವನ್ನು ತೂರ್ಕೊಂಡು ಹೋಗಲಿಕ್ಕೆ ಸಾಧ್ಯ ರೀ? ಖಂಡಿತ ಸಾಧ್ಯವಿದೆ. ಓಝೋನ್ ಅನ್ನು ದಾಟಿ ಹೋಗುವಾಗಲೇ ಗಾಳಿ ಇಲ್ಲ, ಓಝೋನ್ಗೆ ಮೇಲೆ ಗಾಳಿ ಇಲ್ಲ. ಅದಕ್ಕೆ ಮೇಲೆ ಎಷ್ಟು ದೂರ ಹೋಗ್ಬೋದು? ಒಂದು ಹಂತರದವರೆಗೆ ಮಾತ್ರ ಹೋಗ್ಬೋದು. ಆದರೆ ಆಕಾಶವನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ಬಳಿಗೆ ಪ್ರಾರ್ಥನೆ ಮಾಡುತ್ತೇವೆ ಅಂತ ಹೇಳ್ತೀವಲ್ಲ, ಈ ಪ್ರಾರ್ಥನೆ ಎಂಬ ಪದಗಳು, ಪ್ರಾರ್ಥನೆ ಎಂಬುದು ಎಲ್ಲಿಯವರೆಗೆ ಹೋಗ್ತದಂದ್ರೆ ಆತನ ಸನ್ನಿಧಿ, ಪರಲೋಕದ ಒಳಗೆ ಪ್ರವೇಶಿಸುತ್ತದೆ. ಅದು ಆಕಾಶವನ್ನು ತೂರಿಕೊಂಡು ಹೋಗುವಷ್ಟು ಶಕ್ತಿ ಉಳ್ಳದ್ದು ಪ್ರಾರ್ಥನೆ ಎಂಬುದು. ಯಾಕಾಗಿ ಅಂದ್ರೆ ದೇವರು ಪರಲೋಕದಲ್ಲಿ ವಾಸವಾಗಿದ್ದಾನೆ, ನಾವು ಭೂಮಿಯಲ್ಲಿದ್ದೇವೆ. ಇಲ್ಲಿಂದ ದೇವರೇ ಎಂದು ಕೂಗಿಕೊಳ್ಳುವಾಗ ದೇವರನ್ನು ಕೂಗುವುದರ ನಿಮಿತ್ತ ನಮ್ಮ ಬಾಯಿಯ ಮಾತುಗಳು, ನಮ್ಮ ಬಾಯಿಯ ಪ್ರಾರ್ಥನೆಯ ಪದಗಳು ಈ ಲೋಕವನ್ನು ಬಿಟ್ಟು ಪರಲೋಕದವರೆಗೆ ಎತ್ತಲ್ಪಡುವಂತದ್ದಾಗಿ ಆತನ ಸನ್ನಿಧಿಗೂ ಸೇರುತ್ತೆ ನಮ್ಮ ಮೊರೆ. ಮಾತ್ರವಲ್ಲದೆ ಆತನ ಕಿವಿಗಳವರೆಗೆ ಹೋಗಿ ಸೇರುತ್ತೆ. ಪ್ರಾರ್ಥನೆಗೆ ಅಷ್ಟು ದೊಡ್ಡ ಬಲ ಇದೆ ಪ್ರಿಯ. ರಾಕೆಟ್ಗೆ ಇಲ್ಲದಂತಹ ಬಲ, ವಿಮಾನಗಳಿಗೆ ಇಲ್ಲದಂತಹ ಬಲ, ಹೆಲಿಕಾಪ್ಟರ್ಗಳಿಗೆ ಇಲ್ಲದಿರುವಂತಹ ಬಲ. ಈಗ ಕೆಲವೊಂದು ಅತಿ ವೇಗವಾಗಿ ಸಂಚರಿಸುವಂತಹ ಯಂತ್ರೋಪಕರಣಗಳನ್ನು ಮಾಡಿದ್ದಾರೆ. ರೇಡಾರಿಗೂ ಕೂಡ ಗುರುತಿಸ್ಲಿಕ್ಕಾಗಲ್ಲ ಇಂಥದ್ದು ಬಂದು ಹೋಯಿತು ಎಂಬುದಾಗಿ. ಅಂತಹ ಯಂತ್ರೋಪಕರಣಗಳನ್ನು ತಯಾರಿಸಿದ್ದಾರೆ. ಅವುಗಳಿಗೆ ಕೂಡ ಆಕಾಶವನ್ನು ಅಂದ್ರೆ ಪರಲೋಕವನ್ನು ಸೇರುವಷ್ಟು ಶಕ್ತಿ ಇಲ್ಲ. ಆದರೆ ಪ್ರಾರ್ಥನೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡುವುದು ಪರಲೋಕದಲ್ಲಿರುವ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ಎಲ್ಲಿಂದ ಪ್ರಾರ್ಥನೆ ಮಾಡುತ್ತೇವೆ? ದೇವರ ಆಲಯ, ಪ್ರಾರ್ಥನಾ ಮಂದಿರಗಳೊಳಗಿನಿಂದ ಪ್ರಾರ್ಥನೆ ಮಾಡ್ತೇವೆ, ಮನೆಗಳಿಂದ ಪ್ರಾರ್ಥನೆ.
ಈಗ ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲೇ ಇರೋದಾದ್ರೆ, ಅಲ್ಲಿಂದ ಪ್ರಾರ್ಥನೆ ಮಾಡುವುದಾದ್ರೆ, ಅಲ್ಲಿ ದೇವರ ಮಂದಿರ, ದೇವಾಲಯ, ಆ ಮನುಷ್ಯನೇ ದೇವಾಲಯ. ಅವನ ಅಂತರಾಳದಿಂದ, ಅವನ ಹೃದಯದ ಅಂತರದಿಂದ ದೇವರಿಗೆ ಕೂಗಿಕೊಳ್ಳುವುದಾದ್ರೆ, ಅವನ ಹೃದಯದ ಸಂಪೂರ್ಣತೆಯಿಂದ ದೇವರನ್ನು ಮೊರೆ ಇಡುವಾಗ ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸ್ತಾನೆ. ಹೊಸ ಒಡಂಬಡಿಕೆ ಕಾಲಮಾನದಲ್ಲಿ ಮತ್ತೊಂದು ಇನ್ನೂ ಹತ್ತಿರವಾಗಿ ನಾವು ಆಲೋಚನೆ ಮಾಡುವುದು, ನಾವು ದೇವರ ಆಲಯಗಳಾಗಿದ್ದೇವೆ. ನಮ್ಮೊಳಗೆ ಪವಿತ್ರಾತ್ಮನು ವಾಸ ಮಾಡುತ್ತಲಿದ್ದಾನೆ. ಪವಿತ್ರಾತ್ಮನು ಯಾರೆಂದರೆ ತ್ರಯೇಕ ದೇವರಲ್ಲಿ ಮೂರನೆಯ ವ್ಯಕ್ತಿಯಾಗಿದ್ದಾರೆ. ಈ ಮೂರು ವ್ಯಕ್ತಿಗಳಲ್ಲಿಯೂ ಬೇರೆ ಬೇರೆ ಶಕ್ತಿ, ಬೇರೆ ಬೇರೆ ಬಲ ಎಂಬುದಾಗಿಲ್ಲ. ಮೂವರು ಒಂದೇ ಸಮನಾದ ದೇವರುಗಳಾಗಿದ್ದಾರೆ. ಈ ಮೂವರಿಗೂ ಒಂದೇ ರೀತಿಯಾದ ಶಕ್ತಿ, ರೀತಿಯಾದ ಯೋಜನೆ ಇದೆ, ಒಂದೇ ರೀತಿಯಾದ ಮಹಿಮೆ ಇದೆ. ಹೀಗಿರುವಲ್ಲಿ ಇವರು ಮೂವರಿಗೂ ಮನುಷ್ಯರಿಗೆ ಹೇಗಿರುತ್ತೆ? ನಮ್ಮ ಮುಂದೆ ಇನ್ನೊಬ್ಬರನ್ನ ಹೊಗಳು ಬಿಟ್ರೆ ನಮಗೆ ಹೊಟ್ಟೆ ಕಿಚ್ಚು, ಅವರ ಮುಂದೆ ನಮ್ಮನ್ನು ಹೊಗಳು ಬಿಟ್ರೆ ಅವರಿಗೆ ಹೊಟ್ಟೆ ಕಿಚ್ಚು. ಇದು ಮನುಷ್ಯ ಸ್ವಭಾವ. ಆದರೆ ದೈವತ್ವದಲ್ಲಿರುವಂತಹ ಸ್ವಭಾವ ಹೇಗಿರುತ್ತಂದ್ರೆ, ಪವಿತ್ರಾತ್ಮನನ್ನು ಸ್ತುತಿಸಿದರೆ ತಂದೆಗೂ ಸಂತೋಷವೇ, ಯೇಸು ಕ್ರಿಸ್ತನಿಗೂ ಸಂತೋಷವೇ. ನಾವು ಸ್ತುತಿಸುವ ಸ್ತುತಿ ಪವಿತ್ರಾತ್ಮನಿಗೆ ಅಂತ ಹೇಳುವಾಗ ಅದು ತಂದೆಗೂ ಸೇರ್ತದೆ, ಕರ್ತನಾದ ಯೇಸು ಸೇರ್ತದೆ, ಪವಿತ್ರಾತ್ಮನಿಗೂ ಸೇರುತ್ತದೆ. ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ತಂದೆಯೂ ಆ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ, ಪವಿತ್ರಾತ್ಮನು ಕೇಳಿಸಿಕೊಳ್ಳುತ್ತಾರೆ. ನಾವು ತಂದೆಯ ಬಳಿಗೆ ಬೇಡಿಕೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ಕ್ರಿಯಿಸುತ್ತಾರೆ, ಪವಿತ್ರಾತ್ಮನು ಕೂಡ ಅದಕ್ಕೆ ಕ್ರಿಯಿಸುತ್ತಾರೆ. ಅವರಲ್ಲಿ ತಂದೆ ಹತ್ರ ತಾನೇ ಬೇಡ್ಕೊಂಡೆ, ತಂದೆ ಹತ್ರನೇ ತಕೋ. ಆ ಸ್ವಭಾವ ದೈವತ್ವದಲ್ಲಿಲ್ಲ, ಅದು ಮನುಷ್ಯತ್ವದಲ್ಲಿದೆ. ಯೇಸು ಕ್ರಿಸ್ತನ ಹತ್ರ ತಾನೇ ಬೇಡ್ಕೊಂಡೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬುದಾಗಿ ತಂದೆ ದೂರವಾಗಿ ನಿಲ್ಲೋದಿಲ್ಲ. ಪವಿತ್ರಾತ್ಮನು ದೂರಕ್ಕೆ ಸರಿದು ಕೂತ್ಕೊಳ್ಳೋದಿಲ್ಲ. ಪವಿತ್ರಾತ್ಮನ ಬಳಿಗೆ ನಾವು ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನು ನನ್ನ ಹತ್ರ ಏನು ಬೇಡ್ಕೊಳ್ಳಿಲ್ವಲ್ಲ ಎಂಬುದಾಗಿ ಆತನು ಮುನಿಸಿಕೊಂಡು ನಮ್ಮನ್ನು ಬಿಟ್ಟು ದೂರಕ್ಕೆ ಆಗಲಿ ಹೋಗುವ ಆತನಲ್ಲ. ಅದಕ್ಕೆ ತ್ರೈಯೇಕ ದೇವರು ಎಂಬುದಾಗಿ ಹೇಳ್ತೇವೆ. ಇಬ್ರಿಯ ಭಾಷೆಯಲ್ಲಿ ಯೆಹಾದ್ ಎಲೋಹೀಮ್ ಎಂಬುದಾಗಿ ಹೇಳಲ್ಪಡುತ್ತೆ. ಯೆಹಾದ್ ಅಂತ ಹೇಳಿದ್ರೆ ಒಂದು ಗುಂಪು ಎಂಬುದಾಗಿ ಅದರ ಅರ್ಥ. ಒಂದು ಕುಟುಂಬ ಅಂತ ಹೇಳ್ತೀವಿ, ಒಂದೇ ಅಂತ ಹೇಳ್ತೀವಿ, ಆದ್ರೆ ಅದು ಕುಟುಂಬಕ್ಕೆ ಒಂದು ಅಂತ ಹೇಳೋದು. ಆ ಕುಟುಂಬದಲ್ಲಿ ಎಷ್ಟು ಮಂದಿ ಬೇಕಾದಿರಬಹುದೇ ಅಂತ. ಆದರೆ ದೈವತ್ವದಲ್ಲಿ ಇರುವಂತಹ ಒಂದು ಎಂಬುದು ಏನಾಗಿರ್ತದೆ ಅಂದ್ರೆ, ಅದರಲ್ಲಿ ಮೂರು ದೇವರುಗಳಿದ್ದಾರೆ. ಆ ಮೂರು ದೇವರುಗಳು ಒಂದೇ ಆಗಿದ್ದಾರೆ. ಒಂದೇ ಆಗಿದ್ದಾರೆ ಅಂದ್ರೆ ಒಬ್ಬನೇ ಆಗಿಲ್ಲ, ಒಂದೇ ಆಗಿದ್ದಾರೆ. ಅದಕ್ಕೆ ಯೆಹಾದ್ ಎಂಬುದಾದ ಪದ ಉಪಯೋಗಿಸಲ್ಪಡ್ತದೆ ಇಬ್ರಿಯ ಭಾಷೆಯಲ್ಲಿ. ಒಬ್ಬನೇ ಅಂತ ಹೇಳೋದಕ್ಕೆ ಒಬ್ಬನೇ ಅಂದ್ರೆ ಸಿಂಗುಲರ್, ಅದನ್ನು ಉಪಯೋಗಿಸಲಿಕ್ಕೆ ಅಖದ್ ಎಂಬುದಾದ ಪದ ಉಪಯೋಗಿಸಲಾಗಿದೆ. ಅಖದ್ಗೂ ಯೆಹಾದಿಗೂ ಬಹಳ ವ್ಯತ್ಯಾಸ ಇದೆ. ಪ್ರೊನೌನ್ಸಿಯೇಷನ್ ಅಲ್ಲಿ ವ್ಯತ್ಯಾಸ ಇದೆ, ಅಕ್ಷರದಲ್ಲೂ ವ್ಯತ್ಯಾಸ ಇದೆ. ಯೆಹಾದ್ ಎಂಬುದು ಬಹುವಚನ, ಅಖದ್ ಎಂಬುದು ಏಕವಚನ. ಹೀಗೆ ನಮ್ಮ ದೇವರಿಗೆ ಬೈಬಲ್ನಲ್ಲಿ ಇಬ್ರಿಯ ಭಾಷೆ ಬೈಬಲ್ನ ಮೂಲ ಪ್ರತಿಯಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ಯೆಹಾದ್ ಎಲೋಹೀಮ್ ಎಂಬುದಾಗಿ ಹೇಳಲ್ಪಡುತ್ತೆ. ಅಂದ್ರೆ ಅದರ ಅರ್ಥ ಒಂದು ಯೂನಿಟಿ ಆಗಿರುವ ದೇವರುಗಳು. ಎಲೋಹೀಮ್ ಎಂಬುದು ಬಹುವಚನ, ಅದು ಎಲಾ ಎಂಬುದು ಏಕವಚನ. ಎಲೋಹೀಮ್ ಎಂಬುದು ಈ ಹಿಮ್ ಎಂಬುದಾಗಿ ಯಾವಾಗ ಬರ್ತದೋ ಅದು ಬಹುವಚನವಾಗಿರ್ತದೆ. ಹೀಗಿರುವಲ್ಲಿ ನಮ್ಮ ತ್ರಯೇಕ ದೇವರು ನಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡುತ್ತಲಿದ್ದಾನೆ ಎಂದು ಹೇಳುವಾಗ ತಂದೆಯ ಯೋಜನೆ, ತಂದೆಯ ಮಹಿಮೆ, ತಂದೆಯ ಚಿತ್ತ, ಕರ್ತನಾದ ಯೇಸು
ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ, ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನ, ಇವುಗಳೆಲ್ಲವೂ ಕೂಡ ಪವಿತ್ರಾತ್ಮನಲ್ಲಿಯೇ ಇವೆ. ಹೀಗಿರುವಲ್ಲಿ ಪವಿತ್ರಾತ್ಮನಿದ್ರೆ ತಂದೆಯು ಯೇಸು ಕ್ರಿಸ್ತನು ಇದ್ದ ಹಾಗೆ, ಯೇಸು ಕ್ರಿಸ್ತನಿದ್ರೆ ತಂದೆಯು ಪವಿತ್ರಾತ್ಮನು ಇದ್ದ ಹಾಗೆ, ತಂದೆ ಇದ್ರೆ ಯೇಸು ಕ್ರಿಸ್ತನು ಪವಿತ್ರಾತ್ಮನು ಇದ್ದ ಹಾಗೆ. ಹೀಗಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದು ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಕೃಪೆಯಿಂದಲೂ ಸತ್ಯದಿಂದಲೂ ಕೂಡಿದವನಾಗಿ ವಾಸ ಮಾಡಿದ್ದರಿಂದ ಈ ಯೇಸು ಕ್ರಿಸ್ತನಲ್ಲಿಯೇ ತಂದೆಯಿಂದ ಮಗನ ಮಹಿಮೆಯಂತೆ ಆತನನ್ನು ನಾವು ಕಂಡೆವು ಎಂಬುದಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಅಪೊಸ್ತಲನಾದ ಯೋಹಾನನ್ನು ಸಾಕ್ಷೀಕರಿಸ್ತಾನೆ. ಅಂದ್ರೆ ತಂದೆಯ ಮಹಿಮೆ ಹೇಗಿತ್ತೋ ಅದೇ ರೀತಿಯಾದ ಮಹಿಮೆಯು ಯೇಸು ಕ್ರಿಸ್ತನಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ. ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ? ತಂದೆಯು ನಾನು ಒಂದಾಗಿದ್ದೇವೆ. ಒಂದಾಗಿದ್ದೇವೆ ಅಂದ್ರೆ ಒಬ್ಬನೇ ಆಗಿದ್ದೇವೆ ಅಂತ ಹೇಳ್ತಿಲ್ರಿ, ಒಂದಾಗಿದ್ದೇವೆ. ನೋಡುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡುತ್ತಲಿದ್ದಾರೆ, ನಾವು ದೇವರ ಆಲಯಗಳಾಗಿದ್ದೇವೆ. ಹೀಗಿರುವಾಗ ನಾವು ಮಾಡುವ ಪ್ರಾರ್ಥನೆಗಳು ಪವಿತ್ರಾತ್ಮನಿಗೆ ಸೇರುತ್ತದೆ. ನಮ್ಮ ಹೃದಯವೆಂಬ ಮಂದಿರದೊಳಗಿನಿಂದ ಪವಿತ್ರಾತ್ಮನು ಉತ್ತರ ಕೊಡುತ್ತಾನೆ. ನಾವು ಯೇಸು ಕ್ರಿಸ್ತನ ಬಳಿಗೆ ಕೂಗಿಕೊಳ್ಳುವಾಗ, ಮೊರೆ ಇಡುವಾಗ, ತಂದೆಯ ಬಳಿಗೆ ನಾವು ಕಣ್ಣೀರಿಡುವಾಗ ಲೋಕದೊಳಗಿನಿಂದ ಆತ ನಮಗೆ ಸದುತ್ತರವನ್ನು ಅನುಗ್ರಹ ಮಾಡುತ್ತಾರೆ. ಸರಿ ಮಾಡುವುದು ಆತನು ಆತನ ಕಿವಿಗಳಲ್ಲಿ, ಆತನ ಸನ್ನಿಧಿಗೂ ಆತನ ಕಿವಿಗಳಲ್ಲಿಯೂ ನನ್ನ ಮೊರೆಯು ಮುಟ್ಟುತ್ತದೆ. ನಂತರ ಏನಾಗ್ತದೆ ರೀ? ನಾವು ಇದೇ ಕೀರ್ತನೆಗಳ ಪುಸ್ತಕದಲ್ಲಿ 17ನೇ ಕೀರ್ತನೆ 6ನೇ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ್ರಿ. ಓ ದೇವರೇ, ನನಗೆ ಉತ್ತರ ಕೊಡುವುದರಿಂದ ನಾನು ನಿನ್ನನ್ನು ಬೇಡಿಕೊಂಡಿದ್ದೇನೆ. ಯಾಕಂದರೆ ನಿನ್ನ ಕಿವಿಯನ್ನು ನನ್ನ ಕಡೆ ಆಲಿಸಿ ನನ್ನ ಮಾತನ್ನು ಕೇಳು. ಓ ದೇವರೇ, ನನಗೆ ಉತ್ತರ ಕೊಡುವುದರಿಂದ ನಾನು ನಿನ್ನನ್ನು ಬೇಡಿಕೊಂಡಿದ್ದೇನೆ. ಆತನ ಸನ್ನಿಧಿಗೂ ಆತನ ಕಿವಿಗೂ ನನ್ನ ಮೊರೆ ಮುಟ್ಟುತ್ತದೆ. ನಂತರ ಏನಾಗ್ತದೆ? ಆತನು ನಮಗೆ ಉತ್ತರ ಕೊಡುತ್ತಾನೆ. ನಮ್ಮ ದೇವರು ಯಾರೆಂದರೆ, ನಮ್ಮ ಮಾತುಗಳನ್ನು ಕೇಳಿಸಿಕೊಂಡು, ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು, ನಮ್ಮ ಇಕ್ಕಟ್ಟಿನಲ್ಲಿ ನಾವು ಕೂಗಿಕೊಳ್ಳುವ ನಮ್ಮ ಕೂಗನ್ನು ಕೇಳಿಸಿಕೊಂಡು ನಮಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ನಮ್ಮ ಮೊರೆಗಳನ್ನು, ನಮ್ಮ ಕಷ್ಟಗಳನ್ನು ನಮ್ಮ ಸಹ ಸಹೋದರರೋ ಅಥವಾ ಕಳ್ಳು ಬಳ್ಳಿಗಳು ಅಥವಾ ಅಕ್ಕಪಕ್ಕದವರೋ ಅಥವಾ ನಮಗೆ ತಿಳಿದಂತಹವರ ಬಳಿಗೋ ಅಥವಾ ಒಂದು ವೇಳೆ ನಮ್ಮ ತಂದೆ ತಾಯಿಗಳ ಬಳಿಗೋ ಕೂಡ ಹೇಳಿಕೊಂಡ್ರೆ ಕೆಲವು ವಿಚಾರಗಳನ್ನು ಅವರು ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತೆ, ಹಲವು ವಿಚಾರಗಳನ್ನು ಅವರು ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಈಗ ನೋಡಿ, ನಮಗೆ ಊಟ ಇಲ್ಲ ಅಂತ ತಿಳ್ಕೊಳ್ಳೋಣ್ರಿ. ಆ ಸಮಯದ ಊಟಕ್ಕಾಗಿ ನಮ್ಮ ಸಹೋದರರ ಬಳಿಗೋ ನಮ್ಮ ಕಳ್ಳು ಬಳ್ಳಿಯೋ ಅಥವಾ ನಮ್ಮ ತಂದೆ ತಾಯಿಗಳ ಬಳಿಗೋ ಊಟಕ್ಕಿಲ್ಲ, ಬಹಳ ಕಷ್ಟವಾಗಿದೆ. ಏನ್ ಮಾಡ್ತಾರ? ಅದಕ್ಕೆ ಸಹಾಯ ಮಾಡ್ತಾರೆ. ಈಗ ಮದುವೆ ಆಗಿದೆ, 5 ವರ್ಷಗಳಿಂದ ಮಕ್ಕಳಿಲ್ಲ. ಈಗ ತಂದೆ ತಾಯಿಗಳ ಬಳಿಗೆ ಹೋಗಿ, ಅಮ್ಮ ನನಗೆ ಮಕ್ಕಳಿಲ್ಲ, ಏನ್ ಮಾಡೋದು? ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ? ತಂದೆಯ ಬಳಿಗೆ ಹೋಗಿ, ಅಪ್ಪ ನನಗೆ ಮಕ್ಕಳಾಗ್ಲಿಲ್ಲ, ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ? ಸಹ ಸಹೋದರನ ಬಳಿಗೆ ನಾವು ಹೇಳ್ಕೊಳ್ತೀವಿ, ಸಹೋದರ ನನಗೆ ಮಕ್ಕಳಾಗ್ಲಿಲ್ಲ 5 ವರ್ಷಗಳಿಗೆ, ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ? ಅವರು ಆಸ್ಪತ್ರೆಗೆ ಹೋಗು, ಈ ಆಸ್ಪತ್ರೆಗೆ ಹೋಗು. ಊಟಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರ? ಅವ್ರು ಕೊಡ್ತಾರ. ಒಂದು ವೇಳೆ ನಮಗೆ ಹಣಕಾಸು ಆರ್ಥಿಕ ಬಿಕ್ಕಟ್ಟಿದೆಯಾ, ನಮಗೆ ಸ್ವಲ್ಪ ಹಣ ಬೇಕಾಗಿದೆ, ಅವ್ರು ಕೊಡ್ತಾರ. ಆದ್ರೆ ಮಕ್ಕಳಿಲ್ಲ ಅಂತ ಹೇಳುವಾಗ ಜೀವ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ್ರಿ. ಒಂದು ಜೀವ ಹೋಗ್ತಾ ಇದೆ, ಆಸ್ಪತ್ರೆಯಲ್ಲಿ ಮಲಗಿ ನರಳಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳೋಣ್ರಿ. ಆ ಸಮಯದಲ್ಲಿ ನಮ್ಮನ್ನ ಹೆತ್ತವರು ಮುಂದೆ ಬಂದು ನಿಂತ್ಕೊಳ್ಳೋದಾದ್ರೆ, ಅಮ್ಮ ನನಗೆ ಜೀವ ಹೋಗ್ತದೆ, ಅವ್ರೇನ್ ಮಾಡ್ಲಿಕ್ಕಾಗುತ್ತೆ?
ತಂದೆಯ ಬಳಿಗೆ, ಅಪ್ಪ ನನಗೆ ಜೀವ ಹೋಗ್ತಾ ಇದೆ, ನನಗೇನೂ ಆಗ್ತದೆ. ಅವ್ರೇನ್ ಮಾಡ್ಲಿಕ್ಕಾಗುತ್ತೆ? ಸಹೋದರರು ಗಂಡು ಬಳ್ಳಿಗಳು ಅವ್ರೇನ್ ಮಾಡ್ಲಿಕ್ಕಾಗುತ್ತೆ? ಅವರಿಂದ ಏನು ಮಾಡ್ಲಿಕ್ಕಾಗುತ್ತೆ? ಸುಧಾರಿಸಿಕೊ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ಸುಧಾರಿಸಿಕೊಳ್ಳೋದು? ನೋಡುವಾಗ ಮನುಷ್ಯರು ನಮ್ಮ ಬೇಡಿಕೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಕಷ್ಟಗಳನ್ನು ಕೇಳಿಸಿಕೊಂಡಾಗ ಕೆಲವು ವಿಷಯಗಳಲ್ಲಿ ಅವರು ಉತ್ತರಿಸ್ತಾರೆ, ಹಲವು ವಿಷಯಗಳಲ್ಲಿ ಅವರಿಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗದೆ ನಿಸ್ಸಹಾಯಕರಾಗಿ ನಿಂತು ಬಿಡುತ್ತಾರೆ. ನಾವು ನಿಸ್ಸಹಾಯಕರಾಗಿ ನಿಂತು ಬಿಡುತ್ತೇವೆ. ಆದರೆ ದೇವರ ಬಳಿಗೆ ನಾವು ನಮ್ಮ ಕಷ್ಟಗಳನ್ನು, ನಮ್ಮ ವೇದನೆಗಳನ್ನು, ನಮಗಿರುವ ತಾಪತ್ರಗಳನ್ನು ಹೇಳಿಕೊಳ್ಳುವಾಗ ದೇವರು ಸಹಿಸಿಕೋ, ಅಡ್ಜಸ್ಟ್ ಮಾಡ್ಕೋ, ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಆತನು ಉತ್ತರಿಸುತ್ತಾನೆ. ಆಮೇಲೆ ಆತನು ಉತ್ತರಿಸುತ್ತಾನೆ. ಅಂಕಿತಾ, ಇಲ್ಲಿ ಗಮನಿಸು, ವಾಕ್ಯ ಗಮನಿಸು, ದೂರ ಕೂತ್ಕೋ. ಆತನು ನಮಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬೇಡುವ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ, ಮನವಿಗಳಿಗೆ ನಮಗೆ ಸದುತ್ತರವನ್ನು, ಇದು ಆಗೋದಿಲ್ಲ ಅಂತ ಹೇಳದೆ ಎಲ್ಲವೂ ಸಾಧ್ಯ, ಎಲ್ಲವನ್ನು ನಾನು ಮಾಡುತ್ತೇನೆ ಎಂದು ಉತ್ತರಿಸುವ ದೇವರೇ ನಿಮ್ಮ ಮತ್ತು ನನ್ನ ದೇವರಾಗಿದ್ದಾರೆ. ನಾವು ನಂಬುವ ದೇವರು ಅಂತ ದೇವರಾಗಿದ್ದಾರೆ. ಇಲ್ಲಿ ದಾವೀದನು ಹೇಳುತ್ತಾನೆ, ಈ 15ನೇ ಕೀರ್ತನೆಯ 6ನೇ ವಚನದಲ್ಲಿ, ಓ ದೇವರೇ ನನಗೆ ಉತ್ತರ ಕೊಡುವುದರಿಂದ ನಾನು ನಿನ್ನನ್ನು ಬೇಡಿಕೊಂಡಿದ್ದೇನೆ. ಉತ್ತರ ಕೊಡದೆ ಹೋಗಿದ್ದಾದ್ರೆ ನಿನ್ನ ಹತ್ರ ನಾನು ಬೇಡಿಕೊಳ್ತಿರ್ಲಿಲ್ಲ. ಇವನ ಜೀವನದಲ್ಲಿ ದಾವೀದನು ಅನುಭವಿಸಿದ್ದಾನೆ. ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಗೆ ಹೋಗೊಟ್ಟು ಉತ್ತರಿಸಿದ್ದಾನೆ. ಬರೀ ಹೋಗೊಟ್ಟು ಸುಮ್ಮನೆ ಆಗಲಿಲ್ಲ, ಉತ್ತರಿಸಿದ್ದಾನೆ. ದೇವರೇ ನನಗೆ ಸಹಾಯ ಮಾಡಿದ್ದಾನೆ. ಅನೇಕ ಸಮಯದಲ್ಲಿ ಹೇಳ್ಕೊಳ್ತಾ ಇರ್ತೇನೆ, ಸಭೆಯವರಿಗೆ ಅನೇಕ ಸಮಯ ಕೇಳಿಸಿಕೊಂಡಿರ್ತೀರಿ, ನಾವು ಬಾಯಿಯ ಮಾತುಗಳಲ್ಲಿ ದೇವರ ಬಳಿಗೆ ಬೇಡಿಕೊಳ್ತೇವೆ ಸಹಾಯ ಮಾಡ್ರಿ ಅಂತ. ನಮ್ಮ ದೇವರು ಕ್ರಿಯೆಗಳಲ್ಲಿ ಉತ್ತರಿಸುವ ಆತನಾಗಿ. ನಮ್ಮ ದೇವರು ಆಶ್ವಾಸನೆ ಕೊಟ್ಟು ಅಡಗಿಕೊಳ್ಳುವ ಆತನಲ್ಲ. ನಮ್ಮ ದೇವರು ನೋಡುತ್ತೇನೆಂದು ಹೇಳಿ ನೋಡದೆ ತಿರುಗಿಕೊಳ್ಳುವ ಆತನಲ್ಲ. ನಮ್ಮ ದೇವರು ನಮಗೆ ಸದುತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೂರ ನಿಂತುಕೊಳ್ಳುವ ಆತನಲ್ಲ. ಆತನು ಖಂಡಿತವಾಗಿ ಕ್ರಿಯೆಗಳಿಂದ ಉತ್ತರಿಸುವ ದೇವರಾಗಿದ್ದ. ಹೋದ ಶುಕ್ರವಾರದಲ್ಲಿ ಒಂದು ವಾಕ್ಯವನ್ನು ಧ್ಯಾನ ಮಾಡಿ. ಎಲಿಯನು ಪ್ರಾರ್ಥನೆ ಮಾಡುತ್ತಾನೆ. ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು ಆಕಾಶವನ್ನು ಎಷ್ಟು ಸಮಯ ಮುಚ್ಚಿಟ್ಟು, ಮಳೆಗರೆಯದ ಹಾಗೆ 3 ವರ್ಷಗಳು 6 ತಿಂಗಳು. ಮಳೆಗರೆಯದ ಹಾಗೆ ದೇವರು ಆಕಾಶವನ್ನು ಮುಚ್ಚಿಟ್ಟಿದ್ದ. ಎಲಿಯ ಒಬ್ಬ ಮನುಷ್ಯ ಮಾಡಿದ ಪ್ರಾರ್ಥನೆಗೆ ತಿರುಗಿ ಇದೇ ಎಲಿಯನು ಪ್ರಾರ್ಥನೆ ಮಾಡುತ್ತಾನೆ, ದೇವರೇ ಆಕಾಶವನ್ನು ತೆರೆಯಮ್ಮ, ಈ ಜನಗಳಿಗೆ ಬಹಳ ಬರಗಾಲವಾಗಿ ಬಿಟ್ಟಿದೆ, ಮಳೆಗರೆಯುವ ಹಾಗೆ ಮಾಡು ಎಂದು ಬೇಡಿಕೊಳ್ತಾ ಇದ್ದಾನೆ. ಅವನ ಪ್ರಾರ್ಥನೆ ಹೇಗಿದೆ ಗೊತ್ತ್ರಿ? ಆ ಸಂದರ್ಭವನ್ನು ನೀವು ಬೈಬಲ್ನಲ್ಲಿ, ಪವಿತ್ರ ಬೈಬಲ್ನಲ್ಲಿ ನೀವು ಓದಿ ನೋಡಿದ್ರೆ ಗೊತ್ತಾಗ್ತದೆ. ಎಲಿಯ ಒಬ್ಬ ದೊಡ್ಡ ಪ್ರವಾದಿ, ಆದರೆ ದೇವರ ಮುಂದೆ ದೊಡ್ಡ ಪ್ರವಾದಿ. ಮನುಷ್ಯರ ಮುಂದೆ ಅವನು ದೊಡ್ಡ ಪ್ರವಾದಿ, ದೇವರ ಮುಂದೆ ದೇವರ ಸೇವಕ. ಹಾಗಿರುವಲ್ಲಿ ಅವನು ತನ್ನ ಸೇವಕತನವನ್ನು ದೇವರ ಮುಂದೆ ಹೇಗೆ ಪ್ರದರ್ಶನ ಮಾಡುತ್ತಾನಂದ್ರೆ, ಮೊಣಕಾಲೂರಿದ್ದಾನೆ, ಅರ್ಧ ಮೊಣಕಾಲಲ್ಲಿ ಕೂತ್ಕೊಂಡಿದ್ದಾನೆ. ಮೊಣಕಾಲುಗಳನ್ನು 2 ಕಡೆಗೆ ಅಗಲ ಮಾಡಿ ತನ್ನ ತಲೆಯನ್ನು ಆ ಒಂದು ಮೊಣಕಾಲಿನ ಕೆಳಗಿನವರೆಗೆ ಬೊಗ್ಗಿಸಿದ್ದಾನೆ. ಬೊಗ್ಗಿಸಿ ಪ್ರಾರ್ಥನೆ ಮಾಡ್ತಿದ್ದಾನೆ, ನಾನು ಎಷ್ಟರವ, ನಾನು ನಿನ್ನ ಸೇವಕ. ಯಾವ ರೀತಿ ಸೇವಕ? ನಿನ್ನ ಹತ್ರ ನಿಂತುಕೊಂಡು ಮಾತನಾಡುವುದಕ್ಕೆ ಯೋಗ್ಯನಲ್ಲದ ಸೇವಕ. ನಾನು ನಿನ್ನ ಮುಂದೆ ಮೊಣಕಾಲೂರಿದ್ದೇನೆ. ನನ್ನ ಮುಖವನ್ನು, ನನ್ನ ತಲೆಯನ್ನು ನನ್ನ ಮೊಣಕಾಲಿನ ನಡುವೆ ನೆಲದವರೆಗೆ ದಯವಿಟ್ಟು
ಈ ಜನರಿಗೆ ಮಳೆಗರೆಯುವ ಹಾಗೆ ಆಕಾಶವನ್ನು ತೆರೆಯನು. ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಹೋದ ವಾರದಲ್ಲಿ ಎಲ್ಲವನ್ನೂ ನಾನು ಹೇಳಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಅಲ್ಲಿ ಒಬ್ಬ ನೀತಿವಂತನ ಅತ್ಯಾಸಕ್ತಿಯ ಪ್ರಾರ್ಥನೆ ಏನು ಕಾರ್ಯ ಮಾಡುತ್ತದೆ ಎಂಬುದರ ಕುರಿತಾಗಿ ಮಾತನಾಡುತ್ತಿದ್ದೆ. ನೋಡುವಾಗ ಅಲ್ಲಿ 3.5 ವರ್ಷಗಳ ಕಾಲ ಸ್ಥಳದಲ್ಲಿ ಎಲಿಯ ಹೇಳ್ತಾನೆ, ಅರಸನೇ, ನೀನು ನಿನ್ನ ರಥದಲ್ಲಿ ಕುಳಿತುಕೊಂಡು ಹೋಗು, ನಿನ್ನ ಅರಮನೆಗೆ ಹೋಗಿ ವಿಶ್ರಮಿಸಿಕೋ, ಮಳೆ ಬರ್ತದ ಅಂತ ಹೇಳ್ತಾನೆ. ಇವುಗಳು ನಡೆದಂತಹ ಚರಿತ್ರೆಯಾಗಿದೆ ಬಿಟ್ರೆ ಇದು ಕಟ್ಟು ಕಥೆಗಳಲ್ಲ. ಯಾವ ರಾಜನ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಇದು ಆಯಿತು ಎಂಬುದರ ಚರಿತ್ರೆ ಇದೆ ಪ್ರಿಯರೇ. ಹೀಗಿರುವಲ್ಲಿ ಅರಸನು ರಥದಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ನಂಬಿಕೆ ಇದೆ ಅರಸನಿಗೆ. ಎಲಿಯನು ಪ್ರಾರ್ಥನೆ ಮಾಡಿದ್ರೆ ಎಲಿಯನ ದೇವರು ಎಲಿಯನಿಗೆ ಸದುತ್ತರವನ್ನು ಕೊಟ್ಟೆ ಕೊಡುತ್ತಾನೆ. ಆ ನಂಬಿಕೆ ಅರಸನಿಗಿದೆ. ಅರಸನ ರಥದಲ್ಲಿ ಕುಳಿತು ಹೋಗ್ತಾ ಇದ್ದಾನೆ. ಎಲಿಯ ಮತ್ತು ಒಬ್ಬ ಸೇವಕ ಇದ್ದಾನೆ ಜೊತೆಗೆ. ಎಲಿಯ ಹಾಗೆ ಪ್ರಾರ್ಥನೆ ಮಾಡ್ತಾನೆ. ಸೇವಕನಿಗೆ ಹೇಳ್ತಾನೆ, ಹೋಗ್ಬಿಟ್ಟು ಆಕಾಶದಲ್ಲಿ ಏನಾದ್ರೂ ಗುರುತು ಕಾಣ್ತದೋ ನೋಡು ಅಂತ. ನೋಡ್ತಾನೆ, ಏನು ಕಾಣುತ್ತಿಲ್ಲ. ನೀಲಿ ಆಕಾಶ ಕಾಣ್ತಾ ಇದೆ, ಯಾವ ಮೋಡವೂ ಕಾಣಿಸ್ತಿಲ್ಲ, ಬರೀ ನೀಲಿಮಯವಾದ ಆಕಾಶ ಕಾಣಿಸ್ತಾ ಇದೆ. ಇವನು ಹೀಗೆ ಪ್ರಾರ್ಥನೆ ಮಾಡಿ ತನ್ನ ಸೇವಕನಿಗೆ ತಿರುಗಿ ಹೋಗಿ ನೋಡು ಅಂತ ಹೇಳುವಾಗ ಅಂಗೈಯಷ್ಟು ಅಗಲ ಚಿಕ್ಕ ಒಂದು ಮೇಘ, ಒಂದು ಮೋಡ, ನೀಲಿ ಆಕಾಶದಲ್ಲಿ ಒಂದು ಅಂಗೈಯಷ್ಟೇ ಅಗಲಕ್ಕೆ ಒಂದು ಮೋಡ ಬರುವುದನ್ನು ನೋಡ್ತಾ ಇದ್ದಾನೆ ಆ ಸೇವಕನು. ಎಲಿಯನೇ, ಗುರುಗಳೇ, ಹೀಗೆ ಅಂಗೈಯಷ್ಟು ಅಗಲಕ್ಕೆ ಒಂದು ಚಿಕ್ಕ ಮೋಡ ಬರ್ತಾ ಇದೆ, ಮೇಘ ಬರ್ತಾ ಇದೆ. ಅಂಗೈಯಷ್ಟು ಇರುವ ಮೇಘ ಎಷ್ಟು ಮಳೆ ಬರೆಸ್ಬಿಡ್ಬೋದು. ಆದರೆ ಎಲಿಯನಿಗೆ ಚೆನ್ನಾಗಿ ಗೊತ್ತು, ನನ್ನ ಪ್ರಾರ್ಥನೆಗೆ ಉತ್ತರಿಸುವ ದೇವರೇ ನನ್ನ ದೇವರಾಗಿದ್ದಾನೆ. ನಾನು ಪ್ರಾರ್ಥನೆ ಕೇಳದಿರುವಂತಹ ದೇವರ ಬಳಿಗಲ್ಲ, ಪ್ರಾರ್ಥನೆಗೆ ಉತ್ತರಿಸದೇ ಇರುವ ದೇವರ ಬಳಿಗೆ ಅಲ್ಲ, ಪ್ರಾರ್ಥನೆ ಕೇಳುವ, ಉತ್ತರವನ್ನು ಕೊಡುವ ದೇವರ ಬಳಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಅವನಿಗೆ ಚೆನ್ನಾಗಿ ಗೊತ್ತು. ಈಗ ಅವನೆದ್ದು ತನ್ನ ನಡುವನ್ನು, ಸೊಂಟಕ್ಕೆ ಬಿಗಿಬೇಕಾಗಿರುವಂತಹ ನಡುಕಟ್ಟನ್ನು ಕಟ್ಟಿಕೊಂಡು ಬಿಗಿದುಕೊಂಡು ಇವನು ಕೂಡ ಬೆಟ್ಟವನ್ನು ಇಳಿದು, ಅರಸನು ಓಡುತ್ತಾ ರಥದಲ್ಲಿ ಹೋಗ್ತಾ ಇದ್ದಾನೆ, ಆ ರಥದೊಂದಿಗೆ ಇವನು ಓಡುತ್ತಾ ಇದ್ದಾನೆ. ಅರಸನ ರಥಕ್ಕಿಂತ ಮೊದಲು ಎಲಿಯನು ಹೋಗಿ ಕಾಲ್ನಡಿಗೆಯಲ್ಲಿ ಎಲಿಯನು ಅರಸನಿಗಿಂತ ಮೊದಲು ಹೋಗಿ ತನ್ನ ಸ್ಥಳವನ್ನು ಸೇರ್ತಾನೆ. ಅಂದು ಮಳೆ ಬಂತ. 3.5 ವರ್ಷಗಳ ಕಾಲ ಬರದಿದ್ದ ಮಳೆ ಎಲಿಯನ ಪ್ರಾರ್ಥನೆಯ ಮೂಲಕ ಬಂತು. ಪ್ರಾರ್ಥನೆಗೆ ನೋಡಿ ಎಷ್ಟು ದೊಡ್ಡ ಬಲವಿದೆ. ಯಾಕೆ ಗೊತ್ತೇ ಪ್ರಾರ್ಥನೆಗೆ ಅಷ್ಟು ದೊಡ್ಡ ಬಲ? ಪ್ರಾರ್ಥನೆಯನ್ನು ಕೇಳುವ ದೇವರು ಸರ್ವಶಕ್ತ ದೇವರು. ಆದ್ದರಿಂದ ಆತನ ಸರ್ವಶಕ್ತತೆಯಿಂದ ನಮ್ಮ ಪ್ರಾರ್ಥನೆಗಳಿಗೆ, ಮೊರೆಗಳಿಗೆ, ಕಣ್ಣೀರಿಗೆ, ನಮ್ಮ ಇಕ್ಕಟ್ಟುಗಳಿಗೆ ಆತನು ಸದುತ್ತರವನ್ನು ಕೊಡೋದರಿಂದ ಅದು ಸರ್ವಶಕ್ತನ ಬಲದೊಂದಿಗೆ ಆ ಉತ್ತರ ಹೊರ ಬರ್ತದೆ. ಇಲ್ಲಿ ದಾವೀದನು ಹೇಳುತ್ತಾನೆ, ನೀನು ಕೇಳಿ, ಓ ದೇವರೇ, ನನಗೆ ಉತ್ತರ ಕೊಡುವುದರಿಂದ ನಾನು ನಿನ್ನನ್ನು ಬೇಡಿಕೊಂಡಿದ್ದೇನೆ. ಯಾಕೆಂದರೆ ನಿನ್ನ ಕಿವಿಯನ್ನು ನನ್ನ ಕಡೆ ಆಲಿಸಿ ನನ್ನ ಮಾತನ್ನು ಕೇಳು. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀ ಕರ್ತನೆ, ಆದ್ದರಿಂದ ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಆಲಿಸು, ನನ್ನ ಕಡೆಗೆ ಕಿವಿ ಕೊಡು, ನಾನು ನಿನ್ನ ಹತ್ರ ಬೇಡ್ತಾ ಇದ್ದೇನೆ ಎಂಬುದಾಗಿ ದಾವೀದನು ಹೇಳಿಕೊಡುತ್ತಲಿದ್ದ. ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ್ರಿ. ಇದೇ ಕೀರ್ತನೆಗಳಲ್ಲಿ 34ನೇ ಕೀರ್ತನೆ 17ನೆಯ ವಚನ. ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗಿಂದ ಅವರನ್ನು ಬಿಡಿಸುತ್ತಾನೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಈ 34ನೇ ಕೀರ್ತನೆಯಲ್ಲಿ 17ನೇ ವಚನ, ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗೆ ಅವರನ್ನು ಬಿಡಿಸುತ್ತಾನೆ.
ನೀತಿವಂತರು ಕೂಗ್ಕೊಳ್ತಾರ. ಅನೇಕರಿಗೆ ಕ್ರೈಸ್ತರಾಗಿದ್ದೀರಿ, ನಿಮಗೆ ಯಾಕೆ ಈ ಕಷ್ಟ? ಪ್ರಶ್ನೆಗಳು ಎದ್ದೇಳುತ್ತವೆ. ಅನೇಕ ಕ್ರೈಸ್ತರಿಗೆ ಕೂಡ ನಾವಿಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇವೆ, ನಮಗೆ ಯಾಕೆ ಈ ಕಷ್ಟ? ನಾವಿಷ್ಟೆಲ್ಲ ಬೈಬಲ್ ಓದ್ತೇವೆ, ನಮಗೆ ಯಾಕೆ ಈ ಬಾಧೆ? ನಾವು ದೇವರ ಮಕ್ಕಳಂತ ಹೇಳಿಕೊಳ್ತಿದ್ದೀವಿ, ನಾವು ಹೀಗೆ ದೇವರಿಗೆ ಇಷ್ಟು ಕಾಲದಿಂದ ಪ್ರಾರ್ಥನೆ ಮಾಡುತ್ತಾ ಭಕ್ತಿ ಮಾಡುತ್ತಿದ್ದೀವಿ, ನಮಗೆ ಯಾಕೆ ಈ ಬಾಧೆ, ಯಾಕೆ ಈ ರೋಗ? ಇಲ್ಲಿ ವಾಕ್ಯ ಹೇಳ್ತದೆ, ನೀತಿವಂತರು ಕೂಗುತ್ತಾ. ಯಾಕೆ ಕೂಗ್ತಾರೆ? ನೀತಿವಂತರಾದ್ರೆ ಅವರು ಮನುಷ್ಯರಲ್ವಾ? ದೇವರ ಮಕ್ಕಳು ಎಂದು ಹೇಳಿಕೊಂಡಾಗ ದೇವರ ಮಕ್ಕಳು ಎಂದು ಹೇಳುವವರು ಮನುಷ್ಯರು ತಾನೆ. ದೇವರ ಮಕ್ಕಳು ಎಂದು ಹೇಳಲ್ಪಡುವವರು ದೇವರುಗಳಲ್ಲ, ಮನುಷ್ಯರು ತಾನೆ, ಮಣ್ಣಿನಿಂದ ಬಂದ ಶರೀರ ತಾನೆ. ನೀತಿವಂತರಂತೆ ಹೇಳಿದ ಕಾರಣದಿಂದ ಈ ಮಾಂಸಗಳು, ಕೀಲು ಮಜ್ಜೆಗಳು, ಎಲುಬುಗಳು ಅದು ಮಾರ್ಪಟ್ಟು ಬಿಟ್ಟಿವೆಯಾ? ನೀತಿವಂತನಾದರೂ ಮನುಷ್ಯನೇ, ಅನೀತಿವಂತನಾದರೂ ಮನುಷ್ಯನೇ. ಮನುಷ್ಯರಿಗೆ ಸಾಮಾನ್ಯವಾಗಿ ಬರುವ ಶೋಧನೆಯ ಹೊರತು ಇನ್ನಾವುದು ನಿಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಕರ್ತನಾದ ದೇವರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ. ಹೀಗಿರುವಾಗ ಈ ಲೋಕದಲ್ಲಿ ಮನುಷ್ಯರಿಗೆ ಎಲ್ಲರಿಗೂ ಸಹಜವಾಗಿ ಬರೋ ರೀತಿಯಲ್ಲಿ ನೀತಿವಂತರಿಗೆ ಕೂಡ ಕಾಯಿಲೆಗಳು, ಸಮಸ್ಯೆಗಳು, ಸಂಕಷ್ಟಗಳು, ಇಕ್ಕಟ್ಟುಗಳು, ಬಾಧೆಗಳು ಬರುತ್ತವೆ. ಇವುಗಳು ಬರುವುದರಿಂದಲೇ ನೀತಿವಂತನು ಏನು ಮಾಡುತ್ತಾನೆ? ಕೂಗುತ್ತಾನೆ. ಎಲ್ಲಿ ಕೂಗ್ತಾನೆ? ದೇವರ ಬಳಿಗೆ ಕೂಗಿಕೊಳ್ಳುತ್ತಾನೆ. ನೀತಿವಂತನು ತನ್ನನ್ನು ನೀತಿವಂತನನ್ನಾಗಿ ಮಾಡಿದ ದೇವರ ಬಳಿಗೆ ಕೂಗಿಕೊಳ್ಳುತ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ, ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗಿನಿಂದ ಅವರನ್ನು ಬಿಡಿಸುತ್ತಾರೆ. ಎಲ್ಲಾ ಇಕ್ಕಟ್ಟು, ಏನೇ ಇಕ್ಕಟ್ಟಿರಲಿ, ಏನೇ ಬಾಧೆ ಇರಲಿ, ಒಳಗಿಂದ ಬಿಡಿಸುವ ಕರ್ತವ್ಯ ಆತನಿದ್ದಾನೆ. ಅದರೊಳಗಿನಿಂದ ಎಂಥದೇ ಇಕ್ಕಟ್ಟಿರಲಿ ಅವುಗಳೊಳಗಿನಿಂದ ಬಿಡಿಸುವ ಶಕ್ತಿ ಆತನಲ್ಲಿದೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತರು ಕೂಗುತ್ತಾರೆ. ನೀತಿವಂತರಿಗೂ ಬರುವಂತ ಇಕ್ಕಟ್ಟುಗಳು, ಎಲ್ಲಾ ಇಕ್ಕಟ್ಟುಗಳು, ಕಾಯಿಲೆ ಎಂಬ ಇಕ್ಕಟ್ಟಿರ್ಬೋದು, ಹಣಕಾಸಿನ ಇಕ್ಕಟ್ಟಿರ್ಬೋದು, ಆರೋಗ್ಯದ ತೊಂದರೆಯಿಂದ ಬರುವ ಇಕ್ಕಟ್ಟಿರ್ಬೋದು, ಕುಟುಂಬದವರಿಂದ ಇಕ್ಕಟ್ಟಿರ್ಬೋದು, ಕಳ್ಳು ಬಳ್ಳಿಗಳಿಂದ ಇಕ್ಕಟ್ಟಿರ್ಬೋದು, ಹೆತ್ತ ತಂದೆ ತಾಯಿಗಳಿಂದ ಇಕ್ಕಟ್ಟಿರಬಹುದು, ಹೆತ್ತ ಮಕ್ಕಳಿಂದ ಇಕ್ಕಟ್ಟಿರಬಹುದು, ಒಡ ಹುಟ್ಟಿದವರಿಂದ ಇಕ್ಕಟ್ಟಿರಬಹುದು, ನೆರೆಹೊರೆಯವರಿಂದ ಇಕ್ಕಟ್ಟಿರಬಹುದು, ಕೆಲಸ ಇಲ್ಲದಿರುವಂತೆ ಇಕ್ಕಟ್ಟಿರಬಹುದು, ಅನ್ನ ಆಹಾರದ ವಿಷಯದಲ್ಲಿ ಇಕ್ಕಟ್ಟಿರಬಹುದು, ಸಾಲಗಳ ಇಕ್ಕಟ್ಟಿರಬಹುದು. ಯಾವುದೇ ಇಕ್ಕಟ್ಟಾದರೂ ಎಲ್ಲಾ ಇಕ್ಕಟ್ಟುಗಳಿಂದ ಕರ್ತನು ಅವರನ್ನು ಬಿಡಿಸ್ತಾನೆ. ಯಾರನ್ನು ಬಿಡಿಸ್ತಾನೆ? ನೀತಿವಂತರು ಕೂಗಿಕೊಳ್ಳುವಾಗ ಆ ನೀತಿವಂತರನ್ನು ಬಿಡಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀತಿವಂತರು ಎಂದರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡವರು ಯಾರಿದ್ದಾರೋ ಅವರೇ ನೀತಿವಂತರು. ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ತಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡಿ, ಯೇಸುವೇ ನನ್ನನ್ನು ಪಾಪಗಳಿಂದ ಬಿಡಿಸಿ ರಕ್ಷಿಸು, ಅದು ನಿನ್ನಿಂದ ಮಾತ್ರ ಸಾಧ್ಯ, ನನ್ನ ಪಾಪಗಳಿಂದ, ನನ್ನ ಶಾಪಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ನೀನು ವರ್ಷಗಳ ಮೊದಲು ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಸಮಾಧಿ ಸೇರಿ 3ನೇ ದಿವಸದಲ್ಲಿ ಮೃತ್ಯುವನ್ನು ಜಯಿಸಿ ಎದ್ದು ಬಂದ ಒಬ್ಬನೇ ದೇವರಾಗಿದ್ದಿ. ಆದ್ದರಿಂದ ನಿನ್ನ ಬಳಿಗೆ ಕೂಗಿಕೊಳ್ಳುತ್ತೇನೆ, ನನ್ನ ಪಾಪ ಶಾಪಗಳಿಂದ ನನ್ನ ಬಿಡಿಸು ಎಂದು ಯಾರು ಕೇಳಿಕೊಳ್ಳುತ್ತಾರೆ? ಈ ಯೇಸುವೇ ಸರ್ವಶಕ್ತನಾದ ದೇವರು, ಪಾಪಗಳಿಂದ ಬಿಡಿಸಿ ರಕ್ಷಿಸುವ ಶಕ್ತಿಶಾಲಿಯಾದ ದೇವರು ಎಂಬುದಾಗಿ ಯಾರು ನಂಬಿಕೊಂಡು ಆತನ ಬಳಿಗೆ ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾರೋ, ಈ ಯೇಸುವನ್ನು ಹಿಂಬಾಲಿಸುವವರಾಗಿ ಮಾರ್ಪಡುತ್ತಾರೋ ಅವರು ನೀತಿವಂತರು. ಅವರನ್ನು ಮಾಡುತ್ತಾರೆ.
ಕರ್ತನಾದ ಯೇಸು ಕ್ರಿಸ್ತನವರ ನೀತಿವಂತರನ್ನಾಗಿ ಮಾರ್ಪಡಿಸುತ್ತಾರೆ. ಅವರ ಜೀವನ ದಿನೇ ದಿನೇ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ, ಬಿಟ್ರೆ ಇದ್ದ ಹಾಗಿರೋದಿಲ್ಲ. ನೀತಿವಂತರಾದವರ ಜೀವನ. ಹಲವಾರು ಕ್ರೈಸ್ತರನ್ನು ನಾವು ಈ ಲೋಕದಲ್ಲಿ ಕಾಣ್ತೇವೆ. ಅವರ ಜೀವನಗಳು ಹೇಗಿವೆ ಅಂದ್ರೆ, ಕ್ರೈಸ್ತರಂದೇ ಹೇಳುತ್ತಾರೆ, ಬೈಬಲ್ ಅನ್ನು ಓದುತ್ತಾರೆ, ಹಾಡುಗಳನ್ನು ಹಾಡುತ್ತಾರೆ, ಚರ್ಚ್ಗಳಿಗೆ ಹೋಗುತ್ತಿರುತ್ತಾರೆ. ಆದರೆ ಅವರ ಸಾಮಾಜಿಕ ಜೀವನ, ಅವರ ವೈಯಕ್ತಿಕ ಜೀವನ ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ತಕ್ಕ ಜೀವನವಾಗಿರುವುದಿಲ್ಲ. ಅವರಿಗೆ ಬರುವಷ್ಟು ಸಿಟ್ಟು, ಅವರಿಗೆ ಬರುವಷ್ಟು ಕೆಟ್ಟ ಮಾತುಗಳು, ಅವರಿಗಿರುವಷ್ಟು ಹೊಟ್ಟೆ ಕಿಚ್ಚು ಬೇರೆ ಜನಗಳಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವಾರು ಸಮಯದಲ್ಲಿ. ಹೀಗಿರುವಲ್ಲಿ ಅವರು ಕ್ರೈಸ್ತರೆಂದು ಹೇಳಿಕೊಳ್ಳುವ ಕ್ರೈಸ್ತರು ಯಾರಪ್ಪ ಹಾಗಾದ್ರೆ ನಿಜವಾದ ಕ್ರೈಸ್ತರು? ಯಾರಪ್ಪ ನಿಜವಾಗಿಯೂ ನೀತಿವಂತರುಗಳು? ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇ ಹೌದಾದರೆ ಯೇಸುವಿನ ಹಾಗೆ ತಮ್ಮನ್ನು ಮಾರ್ಪಡಿಸಿಕೊಳ್ಳುವವರು, ತಮ್ಮ ಜೀವನದ ಶೈಲಿಗಳನ್ನು ಬದಲಾಯಿಸಿಕೊಳ್ಳುವವರು, ಯೇಸು ಕ್ರಿಸ್ತರನ್ನೇ ಹಿಂಬಾಲಿಸಿ ಯೇಸು ಕ್ರಿಸ್ತರು ಜೀವಿಸಿದ ಹಾಗೆ ತಮ್ಮ ಜೀವನಗಳನ್ನು ಬದಲಾಯಿಸಿಕೊಂಡು ಪ್ರೀತಿ, ತಾಳ್ಮೆ, ಸಹನೆ, ಸಹಿಷ್ಣುತೆ, ಸಮಾಧಾನ, ದೀರ್ಘಶಾಂತಿ ಇಂಥವುಗಳಲ್ಲಿ ನಡೆಯುತ್ತಾ ಕೆಟ್ಟ ಮಾತುಗಳನ್ನು ವಿಸರ್ಜಿಸಿ ಬಿಟ್ಟು, ಕೆಟ್ಟ ನಡತೆಗಳನ್ನು ವಿಸರ್ಜಿಸಿ ಬಿಟ್ಟು, ಕುಡುಕುತನವಾಗಲಿ, ಒಡೆದಾಟತನವಾಗಲಿ, ಜಗಳಗಂಟಿತನವಾಗಲಿ, ದುರ್ಭಾಷೆಗಳಾಗಲಿ, ದುರಾಲೋಚನೆಗಳಾಗಲಿ, ದುರಾಶೆಗಳಾಗಲಿ ಇಂಥವುಗಳನ್ನೆಲ್ಲ ವಿಸರ್ಜಿಸಿ ಬಿಟ್ಟು ಒಳ್ಳೆಯ ನಡತೆ, ಪ್ರೀತಿ, ತಾಳ್ಮೆ, ಸಹನೆ, ಶಾಂತಿ ಹೀಗೆ ನಡೆದುಕೊಂಡು ಹೋಗುವಾಗ ಅವರಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಇವರು ನಿಜವಾದ ಕ್ರೈಸ್ತರ. ಸರಿ, ಇವರುಗಳನ್ನು ನೀತಿವಂತರೆಂದು ದೇವರ ವಾಕ್ಯ ಹೇಳುತ್ತದೆ. ಮಾರ್ಪಡದೆ ಇರುವವರನ್ನಲ್ವೇ. ಮಾರ್ಪಡದೆ ಎಷ್ಟೋ ಮಂದಿ ಕ್ರೈಸ್ತರೆಂದು ಹೇಳಿಕೊಳ್ಬಹುದು. ಅವ್ರು ಹೇಳಿಕೊಳ್ಬಹುದು, ನಾವು ಬ್ಯಾಪ್ಟಿಸ್ಮ ತೆಗೆದೇವು, ನಾವು ದಾಸಭಾಗ ಕೊಡ್ತಾ ಇದ್ದೀವಿ, ನಾವು ಕರ್ತನ ಮೆಚ್ಚಿಕೊಳ್ತೀವಿ, ನಾವು ಇಷ್ಟು ವರ್ಷಗಳಿಂದ ಕ್ರೈಸ್ತರು, ಇದೆಲ್ಲ ಪುರಾಣಗಳನ್ನು ಓದಬಹುದು, ಇಷ್ಟೆಲ್ಲ ಕಥೆಗಳು ಹೇಳ್ಬಹುದು. ಆದ್ರೆ ಇವತ್ತು ಅವರ ಜೀವನದ ಶೈಲಿ ಹೇಗಿದೆ ಎಂದು ನೋಡುವಾಗ ನಿಜವಾಗಿ ಯೇಸು ಕ್ರಿಸ್ತನು ಪ್ರಬೋಧಿಸಿದ ಆಜ್ಞೆಗಳಿಗನುಸಾರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾಗಿದ್ದಾರ, ಆಗ ಅವರು ನೀತಿವಂತರೆಂದು ನಾವು ಗುರುತಿಸಲಿಕ್ಕೆ ಸಾಧ್ಯ. ಕೈಕೊಳ್ಳದೆ ಇರುವುದಾದ್ರೆ ಅವರು ನೀತಿವಂತರಲ್ಲ. ಹೇಳಿಕೊಳ್ಳುವ ಕ್ರೈಸ್ತರು, ಹೇಳಿಕೊಳ್ಳುವ ನೀತಿವಂತರಷ್ಟೇ. ತಮ್ಮನ್ನು ತಾವೇ ಹೆಗಲು ತಟ್ಟಿಕೊಳ್ಳುವವರು, ತಮ್ಮನ್ನು ತಾವೇ ಮೋಸಪಡಿಸಿಕೊಳ್ಳುವವರಾಗಿ ಇರುತ್ತಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಅವರನ್ನು ಬಿಡಿಸುತ್ತಾರೆ. ಅವರು ಕೂಗುವ ಕೂಗಿಗೆ, ಅವರು ಮಾಡುವ ಪ್ರಾರ್ಥನೆಗೆ, ಅವರಿಡುವ ಮೊರೆಗೆ ಕರ್ತನು ಕಿವಿಗೊಡುತ್ತಾನೆ, ಉತ್ತರಿಸುತ್ತಾನೆ. ಆ ಉತ್ತರದಲ್ಲಿ 3ನೇ ಭಾಗದಲ್ಲಿ ಕಾಣ್ತದೆ ನೋಡಿ, ಅವರನ್ನು ಎಲ್ಲಾ ಬಿಡಿಸುತ್ತಾನೆ. ಕ್ರಿಯೆಗಳಲ್ಲಿ ಉತ್ತರಿಸುವ ದೇವರು ಬಿಡಿಸುತ್ತಾನೆ. ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಸಂದರ್ಭವನ್ನು ಸ್ವಲ್ಪ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯದ ಕಡೆಗೆ ನಮ್ಮ ಬೈಬಲ್ನ ತಿರುಗಿಸೋಣ. ಈ 12ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಓದೋಣ. 1ರಿಂದ 5ನೇ ವಚನದವರೆಗೆ ಓದೋಣ್ರಿ. ಆ ಕಾಲದಲ್ಲಿ ಅರಸನಾದ ಹೆರೋದನ ಸಭೆಯಲ್ಲಿ ಕೆಲವರನ್ನು ಬಾಧಿಸುವುದಕ್ಕಾಗಿ ತನ್ನ ಕೈ ಎತ್ತಿ ಯೋಹಾನನ ಸಹೋದರನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚಿಕೆಯಾಗಿರುವುದನ್ನು
ಅವನು ನೋಡಿದ್ದರಿಂದ ಪೇತ್ರನನ್ನು ಹಿಡಿಯುವುದಕ್ಕಾಗಿ ಮುಂಗೊಂಡನು. ಆಗ ಅವು ಹುಳಿಯಿಲ್ಲದ ರೊಟ್ಟಿಯ ದಿವಸಗಳಾಗಿದ್ದವು. ಹೀಗೆ ಪಸ್ಕದ ತರಬೇಕೆಂಬ ಉದ್ದೇಶದಿಂದ ಅವನನ್ನು ಬಂಧಿಸಿ ಸೆರೆಯಲ್ಲಿ ಹಾಕಿದನು. ಅವನನ್ನು ಕಾಯುವುದಕ್ಕಾಗಿ 4 ಚತುರದಷ್ಟದ ಸೈನಿಕರಿಗೆ ಒಪ್ಪಿಸಿದನು. ಪೇತ್ರನು ಸೆರೆಯಲ್ಲಿದ್ದಾಗ ಸಭೆಯವರು ಅವನಿಗಾಗಿ ದೇವರಿಗೆ ಎಡೆಬಿಡದೆ ಪ್ರಾರ್ಥಿಸುತ್ತಿದ್ದರು. ಇಲ್ಲಿ ಹೇಳುತ್ತದೆ, ಪೇತ್ರನು ಸೆರೆಯಲ್ಲಿದ್ದಾಗ ಸಭೆಯವರು ಅವನಿಗಾಗಿ ದೇವರಿಗೆ ಎಡೆಬಿಡದೆ ಪ್ರಾರ್ಥಿಸುತ್ತಿದ್ದರು. ಯಾಕೆ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಾರೆ? ಇದರ ಹಿಂದೆ ಏನ್ ನಡೆದಿದೆ? ಪೇತ್ರನನ್ನು ಸೆರೆಯಲ್ಲಿ ಹಾಕಿಸಿದ್ದಾನೆ ಹೆರೋದನು. ಈಗ ಹೆರೋದನ ಆಲೋಚನೆ ಏನಂದ್ರೆ ಪೇತ್ರನನ್ನು ಕೊಲ್ಲಿಸಬೇಕು. ಈ ಮೊದಲು ಏನ್ ನಡೆದು ಹೋಗಿದೆ? ಯೋಹಾನನ ಸಹೋದರನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದ್ದಾನೆ. ಇದನ್ನು ನೋಡಿ ಯಹೂದ್ಯರುಗಳು ಬಹಳ ಸಂತೋಷ ಪಟ್ಟಿದ್ದಾರೆ. ಈ ಯಾಕೋಬ ಯಾರು? ಯೋಹಾನನ ಸಹೋದರನಾದ ಯಾಕೋಬ ಯಾರು? ಅವರುಗಳು ಕೂಡ ಯಹೂದ್ಯರೇ. ಹೆರೋದನು ಯಾರು? ಇವನೊಬ್ಬ ಅನ್ಯನು. ರೋಮ ಸಾಮ್ರಾಜ್ಯವು ಇಸ್ರಾಯೇಲನ್ನು ಆಳುತ್ತಿದ್ದ ಕಾಲಮಾನ ಅದು. ಅದರಲ್ಲಿ ಹೆರೋದನು ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದ್ದಾನೆ. ಇದನ್ನು ನೋಡಿ ಯಹೂದ್ಯರು ಕೊಲ್ಲಲ್ಪಡುವುದನ್ನು ಯಹೂದ್ಯರೇ ನೋಡಿ ಸಂತೋಷ ಪಡುತ್ತಾರೆ. ಇವತ್ತು ಮನುಷ್ಯರು ಕೊಲ್ಲಲ್ಪಡುವುದನ್ನು ಮನುಷ್ಯರು ನೋಡಿ ವಿಜೃಂಭಿಸುವ ಕಾಲ. ಎಷ್ಟು ಹುಚ್ಚುತನ ನೋಡ್ರಿ! ಮನುಷ್ಯರಿಗೆ ಮನುಷ್ಯತ್ವ ಎಂಬುದು ಬೇಕು. ನನ್ನಂತೆ ತಾನೇ ಅವರು ಕೂಡ. ನನಗೆ ಒಂದು ವೇಳೆ ಹೊಡೆದ್ರೆ, ರಕ್ತ ಸುರಿದ್ರೆ ನನಗೆಷ್ಟು ನೋವಾಗ್ತದೋ ಹಾಗೆ ತಾನೇ ಅವರಿಗೆ ಕೂಡ ಹೊಡೆದ್ರೆ ರಕ್ತ ಸುರಿದಾಗ ನೋವಾಗ್ತದೆ. ನನಗೆ ಅವಮಾನವಾದ್ರೆ ನನಗೆಷ್ಟು ಮನಸ್ಸಿಗೆ ನೋವಾಗ್ತದೋ ಹಾಗೆ ತಾನೇ ಅವರಿಗೆ ಮನಸ್ಸಿಗೆ ನೋವಾಗ್ತದೆ ಎಂಬುದಾಗಿ, ತನ್ನ ಹಾಗೆಯೇ ನೆರೆಯವರುಗಳು ಕೂಡ ಎಂಬುದಾಗಿ ಮನುಷ್ಯರು ಮನುಷ್ಯತ್ವವನ್ನು ತೂಕ ಹಾಕಿ ನೋಡದೆ ಮನುಷ್ಯತ್ವವನ್ನೇ ಕಳೆದುಕೊಳ್ಳುತ್ತಿರುವ ಕಾಲ ಇದು ಆಗಿದೆ. ಆವತ್ತು ಮೊದಲನೇ ಶತಮಾನದಲ್ಲಿಯೂ ಹಾಗೆ ಆಗಿತ್ತು. ಯಾಕೋಬನನ್ನು ಕೊಲ್ಲಿಸಿದಾಗ ಅಲ್ಲಿ ಏನ್ ನಡೆದಿದೆ? ಅದು ಯಹೂದ್ಯರಿಗೆ ಮೆಚ್ಚುಗೆಯಾಗಿರುವುದನ್ನು ಅವನು ನೋಡಿದ್ದರಿಂದ ಪೇತ್ರನನ್ನು ಹಿಡಿಯುವುದಕ್ಕಾಗಿ ಮುಂಗೊಂಡ. ಈಗ ಹೆರೋದನ ಆಲೋಚನೆ ನೋಡಿ ಹೇಗಿದೆ? ಒಬ್ಬನನ್ನು ಹಿಡಿಯೋದು, ಅವನನ್ನು ಕತ್ತಿಯಿಂದ ಕೊಲ್ಲಿಸೋದು, ಯಹೂದ್ಯರನ್ನೆಲ್ಲ ಕುಂದರಿಸಿ ಅವರೆದುರಿಗೆ ಕೊಲ್ಲಿಸೋದು. ಇದರಲ್ಲಿ ಎಲ್ಲರೂ ನೋಡಿ ನಗಾಡೋದು, ಎಲ್ಲರೂ ಕೈ ಚಪ್ಪಾಳೆ ಕಟ್ಟೋದು. ನಾಳೆ ಅವರು ಕೂಡ ಈ ಲೋಕವನ್ನು ಬಿಟ್ಟು ಹೋಗ್ಬೇಕು. ಅವರ ಮರಣ ಹೇಗಿರ್ತದೆ, ಎಷ್ಟು ಕೇವಲವಾಗಿರ್ತದೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಒಬ್ಬನು ನರಳಾಡಿ ಸಾಯೋದಾದ್ರೆ ಈ ಯಹೂದ್ಯರಿಗಳಿಗೆಲ್ಲ ಸಂತೋಷ. ಇವತ್ತು ಕೂಡ ಪರಿಸ್ಥಿತಿ ಹಾಗಿದೆಯಲ್ಲ. ಅನೇಕ ಸ್ಥಳಗಳಲ್ಲಿ ಮನುಷ್ಯರನ್ನು ಹಿಡಿದು ಹೊಡೆಯುವುದರಲ್ಲಿ ಅಷ್ಟೊಂದು, ಇನ್ನೊಬ್ಬ ಮನುಷ್ಯ ನರಳಾಡೋದನ್ನು ನೋಡಿ ಸಂತೋಷ ಪಡುವ ಮನುಷ್ಯರು ಅಂದ್ರೆ ಮನುಷ್ಯತ್ವವನ್ನು ಕಳಕೊಂಡಿರುವ ಮನುಷ್ಯರು. ಮನುಷ್ಯತ್ವ ಎಂಬುದಿದ್ರೆ ಅವರು ನಮಗೇನ್ ಮಾಡಿದ್ದಾರೆ, ಅವ್ರನ್ನ ಯಾಕೆ ನಾವು ಹೊಡಿಬೇಕು? ಒಳ್ಳೆತನ ಮಾಡ್ತಿದ್ದಾರ, ಸರಿ, ಅವ್ರು ಒಳ್ಳೇದ್ ಮಾಡ್ತಾರೆ, ಕೆಟ್ಟದ್ ಮಾಡ್ತಾರೆ. ಸರ್ಕಾರ ಇದೆ, ಕಾನೂನು ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾನೂನಿಗಿಂತಲೂ ಸರ್ಕಾರಕ್ಕಿಂತಲೂ ಮೀರಿ ದೇವರಿದ್ದಾರೆ. ದೇವರು ನೋಡಿಕೊಳ್ಳುತ್ತಾರೆ. ದೇವರ ಆಶೀರ್ವಾದವ ಅವರು ಮಾಡುವ ಕೃತ್ಯಗಳಿಗೆ ಪ್ರತ್ಯುತ್ತರವನ್ನು, ಪ್ರತಿಫಲವನ್ನು ಕೊಡುತ್ತಾರೆ. ನಾವು ದಂಡನೆ ಕೊಡೋದಕ್ಕೆ ನಾವು ದೇವರುಗಳ, ಅಥವಾ ನಾವೇ ಕಾನೂನ, ಅಥವಾ ನಾವೇ ಸರ್ಕಾರನ? ಇಲ್ರಿ. ಹಾಗೆ ಮನುಷ್ಯರು ಯೋಚನೆ ಮಾಡತಕ್ಕದ್ದು. ಮನುಷ್ಯರು ಅನೇಕರು ಯೋಚನೆ ಮಾಡೋದಿಲ್ಲ. ಕೆಲವಾರು ಕಡೆಗಳಲ್ಲಿ ಎಷ್ಟು ದೊಡ್ಡದಾದಂತಹ ದುರ್ಘಟನೆಗಳು ನಡೆದು ಹೋಗಿವೆ. ಹೀಗೆ ಅಲ್ಲಿ ಮೊದಲನೇ ಶತಮಾನದಲ್ಲಿ ಅರಸನಾದ ಹೆರೋದನು ಪೇತ್ರನನ್ನು ಹಿಡಿಸಿ ಅವನನ್ನು ಸೆರೆ ಒಳಗೆ ಹಾಕಿಸಿದ್ದಾನೆ. ಯಾವಾಗ ತರಬೇಕು? 4ನೇ ವಚನ ಹೇಳುತ್ತೆ, ಹೀಗೆ ಪಸ್ಕದ ತರುವಾಯ ಜನರ ಮುಂದೆ ತರಬೇಕೆಂಬ ಉದ್ದೇಶದಿಂದ ಅವನನ್ನು ಬಂಧಿಸಿ ಸೆರೆಯಲ್ಲಿ ಹಾಕಿಸಿದನು. ಅವನನ್ನು ಕಾಯುವುದಕ್ಕಾಗಿ
4 ಚತುಷ್ಟದ ಸೈನಿಕರಿಗೆ ಒಪ್ಪಿಸಿದರು. 4 ಚತುಷ್ಟದ ಸೈನಿಕರು ಅಂದ್ರೆ 4 ಸೈನಿಕರು ಇವನ್ನ ಕಾಯ್ಬೇಕು. ಹೇಗೆ ಕಾಯ್ಬೇಕು ಅಂದ್ರೆ 6 ತಾಸುಗಳಿಗೆ 4 ಸೈನಿಕರು, 6 ತಾಸುಗಳಿಗೆ 4 ಸೈನಿಕರು ಇವನನ್ನ ಕಾಯ್ಬೇಕು. ಒಬ್ಬ ಪೇತ್ರನನ್ನು ಕಾಯ್ಬೇಕು. ಈ ಪೇತ್ರ ದೊಡ್ಡ ರೌಡಿನ ಅಥವಾ ಬಹಳ ಯುದ್ಧ ಪಟನ, ಬಹಳ ದೊಡ್ಡ ಬಲಶಾಲಿಯ ಅಂತ ನೋಡಿದ್ರೆ ಈ ಪೇತ್ರನು ಸಾಮಾನ್ಯ ಮೀನು ಹಿಡಿಯುವ ಬೆಸ್ತ. ಇವನು ಮಾಡಿದ ತಪ್ಪು ಏನು ಹಾಗಾದ್ರೆ? ಯೇಸುವನ್ನು ಕ್ರಿಸ್ತನೆಂಬುದಾಗಿ ಸ್ಥಾಪಿಸಿದ್ದು ಇವನ ತಪ್ಪು. ಯೇಸುವೇ ದೇವರು, ಯೇಸು ಕ್ರಿಸ್ತನು ಸತ್ತು ಸಮಾಧಿ ಸೇರಿ 3ನೇ ದಿವಸದಲ್ಲಿ ತಿರುಗೆದ್ದು ಬಂದಿರುವ ಒಬ್ಬನೇ ದೇವರು. ಆತನನ್ನು ನಂಬಿಕೊಳ್ಳ್ರಿ. ಪಾಪಗಳನ್ನು, ಅಕ್ರಮಗಳನ್ನು, ಅವಿಧೇಯತೆಗಳನ್ನು ಒಪ್ಪಿಕೊಂಡು ಆತನ ಬಳಿಗೆ ಕ್ಷಮಾಪಣೆ ಬೇಡಿಕೊಂಡು ಆತನು ಕೊಡುವ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿರಿ, ಆಗ ನೀವು ಪರಲೋಕಕ್ಕೆ ಸೀಮಿತರಾಗುತ್ತೀರಿ ಎಂದು ಬೋಧಿಸ್ತಾ ಇದ್ನಲ್ಲ, ಅದು ಅವರಿಗೆ ತಪ್ಪಾಗಿ ಕಾಣ್ತಿತ್ತು. ಪೇತ್ರನಾಗಲಿ, ಪೌಲನಾಗಲಿ, ಅಪೊಸ್ತಲರುಗಳಾಗಲಿ, ಈ ಮೊದಲೇ ಕೊಲ್ಲಲ್ಪಟ್ಟಿರುವ ಯೋಹಾನನ ಸಹೋದರನಾದ ಯಾಕೋಬನಾಗಲಿ ಯಾರನ್ನು ಮತಾಂತರ ಮಾಡುತ್ತಿರಲಿಲ್ಲ, ಯಾರಿಗೂ ಹೆಸರು ಬದಲಾವಣೆ ಮಾಡುತ್ತಿರಲಿಲ್ಲ. ಇವರು ಯಾರಿಗೂ ಧರ್ಮ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಹೇಳಿಕೊಡುತ್ತಿರಲಿಲ್ಲ. ಇವರುಗಳು ಯಾರಿಗೂ ತಮ್ಮ ಆಚಾರ ವಿಚಾರಗಳನ್ನೆಲ್ಲ ಬದಲಾವಣೆ ಮಾಡಿಕೊಡ್ರಿ ಅಂತ ಹೇಳಿಕೊಡುತ್ತಿರಲಿಲ್ಲ. ಇವರುಗಳ ಕೆಲಸ ಏನಾಗಿತ್ತಂದ್ರೆ, ಮನಸ್ಸು ಬದಲಾವಣೆ ಮಾಡಿಕೊಡ್ರಿ, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿದ್ದನ್ನು ಬಿಟ್ಟು ಸತ್ಯ ದೇವರಾಗಿರುವ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಡ್ರಿ, ಯೇಸು ಕ್ರಿಸ್ತನು ಕೊಟ್ಟಿರುವ ಬೋಧನೆಯನ್ನು ಕೇಳಿಸಿಕೊಡ್ರಿ. ಈ ಯೇಸು ಕ್ರಿಸ್ತನನ್ನು ಯಾಕೆ ನಾವು ದೇವರೆಂದು ಹೇಳುತ್ತೇವಂದ್ರೆ, ಆತನು ಸತ್ತು ಸಮಾಧಿ ಸೇರಿದ್ದು ನಿಮ್ಮೆಲ್ಲರಿಗೆ ಗೊತ್ತು. ಅಂದ್ರೆ 1ನೇ ಶತಮಾನದಲ್ಲಿ ನಡೆದಂತ ಬೋಧನೆ ಅದು. ಯೇಸು ಕ್ರಿಸ್ತನ ಕಾಲದಲ್ಲಿ ಈ ಪೇತ್ರ ಎಂಬವನು, ಯೋಹಾನನೆಂಬವನು, ಯೋಹಾನನ ಸಹೋದರನಾದ ಯಾಕೋಬನು, ಪೌಲನು, ಇವರೆಲ್ಲ ಯೇಸು ಕ್ರಿಸ್ತನ ಕಾಲದ ಜನಗಳು. ಹೀಗಿರುವಲ್ಲಿ ಅವರಿಗೆ ಚೆನ್ನಾಗಿ ಆ ಕಾಲದ ಜನಗಳಿಗೆಲ್ಲ ಗೊತ್ತಿದೆ, ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಡಿದು ರೋಮ ಸಿಪಾಯಿಗಳು ಕೊಂದಿದ್ದಾರೆ. ಇಸ್ರಾಯೇಲ್ಯರೇ, ಈ ಇಬ್ರಿಯರೇ ಈ ಯೇಸುವನ್ನು ಕೊಲ್ಲಿಸಿದ್ದಾರೆ. ಕೊಂದಾದ ಮೇಲೆ ಯೇಸು ಕ್ರಿಸ್ತನನ್ನು ಸಮಾಧಿಯ ಒಳಗಿಟ್ಟಾಗ ಪಿಲಾತನ ಬಳಿಗೆ ಹೋಗಿ ಒಂದು ಅಪ್ಪಣೆ ಕೇಳುತ್ತಾರೆ. ಪಿಲಾತನೇ, ಈ ಯೇಸು ಜೀವಂತ ಇದ್ದಾಗ ನಾನು ಸತ್ತು ತಿರುಗಿ ಎದ್ದು ಬರ್ತೀನಂತ ಹೇಳಿದ್ದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆತನು ಎದ್ದು ಬರೋದಿಲ್ಲ, ಆತನು ಸುಮ್ಮನೆ ಹೇಳಿದ್ದಾನೆ, ಎದ್ದು ಬರೋದಿಲ್ಲ. ಆದರೆ ಈ ಯೇಸು ಕ್ರಿಸ್ತನ ಶಿಷ್ಯರು, ಆತನ ಶಿಷ್ಯರುಗಳು ಆತನ ಶವವನ್ನು ರಾತ್ರಿಯಲ್ಲಿ ಕದ್ದುಕೊಂಡು ಹೋಗಿ ಎಲ್ಲಾದ್ರೂ ಕೂತಿಕ್ಬಿಟ್ಟು ಯೇಸು ಎದ್ದು ಬಿಟ್ರ ಅಂತೇಳಿ ಅಪಪ್ರಚಾರ ಮಾಡಿಬಿಡಬಾರದು. ಅದರಿಂದ ಏನಾಗ್ತದೆ? ಅಪಪ್ರಚಾರವಾಗ್ಬಿಟ್ರೆ ನಮಗೆ ತೊಂದರೆಯಾಗ್ತದೆ. ಆದ್ದರಿಂದ ಯೇಸುವಿನ ಸಮಾಧಿಗೆ ಕಾವಲುಗಾರಿಡಬೇಕು. ಪಿಲಾತನು ಅದಕ್ಕೂ ಒಪ್ಕೊಂಡು ಸೈನಿಕರನ್ನು ಕಳುಹಿಸಿ ರೋಮ ಸಿಪಾಯಿಗಳು ಯೇಸುವಿನ ಸಮಾಧಿಗೆ, ಸತ್ತು ಹೋಗಿರುವ ಶವವನ್ನು ಇಟ್ಟಿರುವಂತಹ ಸಮಾಧಿಗೆ ಕಾವಲುಗಾರ. ಆದರೆ ಕಾವಲುಗಾರರು ದೊಡ್ಡ ಒಂದು ಕಲ್ಲನ್ನು ಉರುಳಿಸಿ ಆ ಸಮಾಧಿಯನ್ನು ಮುಚ್ಚಿದ್ದಾರೆ. ಅದಕ್ಕೆ ಮುದ್ರೆ ಹಾಕಿದ್ದಾರೆ. ಸೈನಿಕರು ಕಾವಲಿದ್ದಾರೆ. ಎಲ್ಲವನ್ನು ಮೀರಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಕಲ್ಲನ್ನು ಉರುಳಿಸ ಮಾಡಿ ಹೊರಬರುವುದನ್ನು ಸೈನಿಕರುಗಳು ಕಾಣಲಿಕ್ಕೆ ತಲೆ ಕೆಳಗಾಗಿ ಬೋರ್ಲು ಬಿದ್ದಿರ್ತಾರೆ. ಅವರಿಗೆ ಆ ದೃಶ್ಯವನ್ನು ಕಾಣಲಿಕ್ಕೆ ಆಗ್ತಿಲ್ಲ, ಅಸಾಧ್ಯವಾಗಿದೆ. ಇದು ಭಯಂಕರ ಘಟನೆ.
ಅದು ಸಾಧ್ಯವಾಗದವರು ಬೋರ್ಲು ಬಿದ್ದಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ಎದ್ದು ನೋಡಿದ್ರೆ ಯೇಸು ಕ್ರಿಸ್ತನಲ್ಲಿ ಇಲ್ಲ. ಸರಿ, ಈ ಯೇಸುವನ್ನು ಆ ಇಸ್ರಾಯೇಲರಿಗೆ ಬೋಧಿಸ್ತಾ ಇದ್ದನು ಪೇತ್ರ. ಇವನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ತಿರುಗೆದ್ದು ಬಂದಂತಹ ಯೇಸು ಕ್ರಿಸ್ತನನ್ನು ಬೋಧಿಸಿದ್ದು ಹೆರೋದನಿಗಾಗಲಿ ಈ ಇಬ್ರಿಯರಿಗಾಗಲಿ ಅಂದ್ರೆ ಯಹೂದ್ಯರಿಗಾಗಲಿ ಇಷ್ಟವಾಗ್ತಿರ್ಲಿಲ್ಲ. ಸರಿ, ಇವನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. 5ನೇ ವಚನ, ಪೇತ್ರನು ಸೆರೆಯಲ್ಲಿದ್ದಾಗ ದೇವರಿಗೆ ಎಡಬಿಡದೆ ಪ್ರಾರ್ಥಿಸುತ್ತಿದ್ದರು. ಈಗ ಏನ್ ನಡೀತಿದೆ? ಸೆರೆಮನೆಯಲ್ಲಿ ಪೇತ್ರನಿದ್ದಾನೆ. ಸಭೆಯವರುಗಳು, ವಿಶ್ವಾಸಿಗಳು ದೇವರ ಬಳಿಗೆ ಪ್ರಾರ್ಥನೆ, ದೇವರೇ ನಿಮ್ಮ ಬಳಿಗೆ ಒಪ್ಪಿಸಿಕೊಡುತ್ತೇವೆ. ಯಾಕೆಂದ್ರೆ ನೀವು ಉತ್ತರ ಕೊಡುವ ದೇವರು. ನೀವು ನಮ್ಮ ಇಕ್ಕಟ್ಟುಗಳಲ್ಲಿ ನಾವು ಕೂಗಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು. ಕೇಳುವುದು ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಕೊಡುವ ದೇವರು. ನಮ್ಮನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸುವ ದೇವರು ಆಗಿರುವುದರಿಂದ ನಿಮ್ಮ ಬಳಿಗೆ ಕೂಗಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಪೇತ್ರನಿಗೆ ನೀವು ಸಹಾಯ ಮಾಡಿ. ಪೇತ್ರನನ್ನು ಹೇಗಾದರೂ ಬಿಡಿಸ ಮಾಡಿ. ಪೇತ್ರನಿಗೆ ಒಂದು ಬಿಡುಗಡೆಯನ್ನು ಅನುಗ್ರಹ ಮಾಡಿ. ಅವರು ಎಡೆ ಬಿಡದೆ ಪ್ರಾರ್ಥನೆ ಮಾಡ್ತಾರೆ. ಸಭೆಯವರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾರೆ ಪೇತ್ರನಿಗಾಗಿ. ಇದರ ಫಲಿತಾಂಶ ಏನ್ರಿ? ನಾವು 6ನೇ ವಚನ ನೋಡೋಣ್ರಿ. ಹೆರೋದನು ಪೇತ್ರನನ್ನು ಹೊರಗೆ ತರಬೇಕೆಂದಿದ್ದ ಅದೇ ರಾತ್ರಿಯಲ್ಲಿ ಅವನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟು 2 ಸೈನಿಕರ ಮಧ್ಯದಲ್ಲಿ ನಿದ್ರೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. 7ನೇ ವಚನ, ಆಗ ಇಗೋ, ಕರ್ತನ ದೂತನು ಪೇತ್ರನ ಬಳಿಗೆ ಬಂದಾಗ ಅವನಿದ್ದ ಸೆರೆಮನೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಂದ ಸರಪಣಿಗಳು ಕಳಚಿ ಬಿದ್ದವು. ಪ್ರಾರ್ಥನೆಗಿರುವ ಬಲ ಎಷ್ಟಿದೆ ನೋಡ್ರಿ. ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ದೇವರು ದೂತನನ್ನು ಕಳುಹಿಸಿದ್ದ. ದೇವರಿಳಿದು ಬರಲಿಲ್ಲ, ದೂತನನ್ನು ಕಳುಹಿಸಿ ಬಿಟ್ಟಿದ್ದಾನೆ. ದೂತನು ಬಂದು ಅಲ್ಲಿ ಏನ್ ನಡೀತಾ ಇದೆ? 2 ಸೈನಿಕ ಸರಪಣಿಗಳನ್ನ ಹಾಕಿ ಅವರುಗಳು ಆ ಸರಪಣಿಗಳನ್ನು ಹಿಡಿದುಕೊಂಡು ಅವರು ಕೂತಿದ್ದಾರೆ. ಅವರು ನಿದ್ರೆ ಮಾಡ್ತಿದ್ದಾರ. ಪೇತ್ರನು ಇಬ್ಬರು ಸೈನಿಕರ ಮಧ್ಯದಲ್ಲಿ ಅವನು ನಿದ್ರೆ ಮಾಡ್ತಾ ಇದ್ದಾನೆ. ಹೊರಗಡೆಗೆ ನೋಡಿದ್ರೆ ಸೈನಿಕರುಗಳು ಕಾವಲು ಕಾಯುತ್ತಾ ಇದ್ದಾರೆ. ದೇವದೂತನು ಸೆರೆಮನೆ ಒಳಗೆ ಬಂದಿದ್ದ. ದೇವರ ಶಕ್ತಿ ಎಂತದಂದ್ರೆ, ಮನುಷ್ಯರು ಸೆರೆಮನೆಗಳ ಒಳಗೆ ಹೋಗ್ಬೇಕಂದ್ರೆ ಸೈನಿಕರ ಹತ್ರ ಪರ್ಮಿಷನ್ ಆಗ್ಬೇಕು. ಹೊರಗಡೆ ಇರೋ ಸೈನಿಕರ ಅಲ್ಲಿಂದ ಸೆರೆಮನೆ ಒಳಗೆ ಹೋಗ್ಬೇಕಂದ್ರೆ ಅದರ ಕೀಲಿ ಕೈಯನ್ನು ತೆಗೆದುಕೊಂಡು ಬೀಗ ತೆಗೆಸಬೇಕು. ಆಮೇಲೆ ಒಳಗೆ ಬರಬೇಕು. ಆದ್ರೆ ದೇವರ ಶಕ್ತಿ ಎಂತದಂದ್ರೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಯಾರನ್ನು ಹೇಳಿ ಕೇಳಿ ಎಲ್ಲ ಬರಬೇಕಾದ ಅವಶ್ಯಕತೆ ಇಲ್ಲ. ದೇವರು ತನ್ನ ದೂತನನ್ನು ಕಳಿಸಿದ್ರೆ ದೇವರ ಶಕ್ತಿ ಹೇಗೋ ಹಾಗೆ ದೂತರಿಗೆ ಕೂಡ ಆತನ ಶಕ್ತಿಯು ಇರುವುದರಿಂದ, ಆತನು ಅಪ್ಪಣೆ ಕೊಟ್ಟಿರುವುದರಿಂದ ಅವರು ಅದೇ ಶಕ್ತಿ ಉಳ್ಳವರಾಗಿರುತ್ತಾರೆ. ಅಂದ್ರೆ ದೇವರು ಕೊಟ್ಟಿರುವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವವರಾಗಿ ಅವರು ಕೂಡ ಯಾರಾದ್ರೂ ಪರ್ಮಿಷನ್ ತಗೊಳ್ಳೋದಿಲ್ಲ, ಅಪ್ಪಣೆ ಕೇಳೋದಿಲ್ಲ. ಕೀಲಿ ಕೈ ಕೊಡಪ್ಪ, ಕೀಲಿ ಬೇಕು, ಇಲ್ಲಂದ್ರೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ದೇವದೂತನು ಸೆರೆಮನೆ ಒಳಗೆ ಪ್ರವೇಶಿಸಿದ್ದಾನೆ. ಪೇತ್ರನು ನಿದ್ರೆ ಮಾಡುತ್ತಿದ್ದಾನೆ. ಅವನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಇವನು ಎದ್ದೇಳು ಅಂತ ಹೇಳುತ್ತಿರುವಾಗಲೇ ಅವನ ಕೈಗಳಿಂದ ಸರಪಣಿಗಳು ಕಳಚಿ ಬಿದ್ದವು. ಪೇತ್ರನಿಗೆ ಎದ್ದೇಳಂತ ಹೇಳ್ತಿದ್ದಾನೆ. ಇವನು ಎದ್ದೇಳುವುದಕ್ಕೆ ಅಡ್ಡಿ ಏನಾಗಿರ್ತದಂದ್ರೆ ಅವನಿಗೆ ಹಾಕಿರುವ ಸರಪಣಿಗಳಿವೆ ನೋಡಿ, ಅವನ ಕೈಗಳಿಗೆ ಕಟ್ಟಲ್ಪಟ್ಟಿರುವ ಸರಪಣಿ ಇದೆ ನೋಡಿ. ಇವನು ಆಗದೆ ಹಾಗೆ ತಡೆಗಟ್ಟಿರ್ತದೆ. ಎದ್ದೇಳು ಎಂದು ಹೇಳುವಾಗ ಅವನಿಗೆ ಅಡ್ಡಿಯಾಗಿರುವ ಸರಪಣಿಗಳು ಕೈಗಳಿಂದ ಹಂಗೆ ಕಳಚಿ ಬೀಳುತ್ತಿದ್ದಾವೆ. ಆಗ ದೂತನು ಅವನಿಗೆ ನಡುಕಟ್ಟಿಕೊಂಡು ಕಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಡುವನ್ನು ಕಟ್ಟಿಕೋ.
ಸೊಂಟಕ್ಕೆ ಕಟ್ಟಬೇಕಾಗಿರೋ ನಡುವನ್ನು ಕಟ್ಟಿಕೋ, ಪಾದರಕ್ಷೆ ಹಾಕೋ, ಹೋಗ್ಬಿಡು. ಹಾಗೆ ಅಲ್ಲ, ನೀನು ನಡುವಿದೆಯೋ ಇಲ್ಲವೋ, ಮೇಲ್ವಸ್ತ್ರ ಹಾಕಿದೆಯೋ ಇಲ್ವೋ, ನಿನಗೆ ಪಾದರಕ್ಷೆ ಇದೆ, ಓಡಬಿಡು. ಹಾಗೆ ಅಲ್ರಿ, ನಿನ್ನ ನಡುವನ್ನು ಕಟ್ಟಿಕೋ, ನಿನ್ನ ಪಾದರಕ್ಷೆಯನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ಆಗ ದೂತನು ಅವನಿಗೆ, ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ಅವನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ದರ್ಶನವೆಂದು ನೆನೆಸಿದನು. ಅವನು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೊರಟು ಹೋದನು. ಇಷ್ಟು ವಿಷಯಗಳು ಹೇಗೆ ನಡೆಯಿತು? ಒಂದು ಸಭೆಯವರು ಎಡೆ ಬಿಡದೆ ಪೇತ್ರನಿಗಾಗಿ ಕರ್ತನ ಮುಂದೆ ಪ್ರಾರ್ಥನೆ ಮಾಡುತ್ತಲಿದ್ದುದರಿಂದ, ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜನಗಳು, ಹಲವಾರು ಈ ಲೋಕದ ಅಧಿಪತಿಯಾಗಿರುವ ಸೈತಾನನ ಬಂಧನಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಪಾಪದ ಸಂಕೋಲೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ವ್ಯಭಿಚಾರ, ವೇಶ್ಯಾವಾಟಿಕೆ, ಕಳ್ಳತನ, ಮೋಸ, ವಂಚನೆ, ಕೊಲೆಗಳು, ಹೊಡೆದಾಟಗಳು, ಕುಡುಕುತನಗಳು, ವಿಗ್ರಹಾರಾಧನೆಗಳು, ಹೀಗೆ ಹಲವಾರು ಮೋಸವಾದಂತಹ ಮೌಢ್ಯ ನಂಬಿಕೆಗಳಲ್ಲಿಯೂ, ಮೋಸವಾದ ಅಕ್ರಮಗಳಲ್ಲಿಯೂ, ಪಾಪಗಳಲ್ಲಿಯೂ ಅವರುಗಳನ್ನು ಈ ಲೋಕದ ಅಧಿಪತಿ ಅವನ ಸೆರೆಮನೆಯಲ್ಲಿ ಅವನ ಸೆರೆಮನೆ ಯಾವುದು ಗೊತ್ತ್ರಿ? ಒಬ್ಬ ಮನುಷ್ಯನು ಒಂದು ತಪ್ಪು ಮಾಡಿದ್ದಾದ್ರೆ ಆ ತಪ್ಪಿನಿಂದ ಅವನು ಹೊರಗಡೆ ಬಂದ್ಬಿಡ್ಬಾರ್ದು. ಆ ತಪ್ಪನ್ನು ತಿರುಗಿ ತಿರುಗಿ ಮಾಡುವನಾಗಿರ್ಬೇಕು. ಹಾಗೆ ಇಟ್ಕೊಂಡಿರ್ತಾನೆ. ಅದುವೇ ಅವನ ಸೆರೆಮನೆ. ಅವನದನ್ನ ಮಾಡ್ತಾ ಇದ್ರೆ ಸಾಕು, ಅವನು ಬೇರೆ ಎಲ್ಲಿಗೂ ಹೋಗ. ಹಾಗೆ ಇಟ್ಟುಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯೇ, ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡೋಣ? ಸಭೆ ಎಂಬ ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡೋಣ? ಅಂದು ಸಭೆಯು ಸೆರೆಮನೆಯಲ್ಲಿ ಸಂಕೋಲೆಗಳಿಂದ, ಸರಪಣಿಗಳಿಂದ ಕಟ್ಟಲ್ಪಟ್ಟಿರುವ ಪೇತ್ರನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದರು. ಇಂದು ನೀವುಗಳು ಮತ್ತು ನಾನು, ನಮ್ಮ ದೇಶದ ಜನತೆಯು ಪಾಪದ ಸರಪಣಿಗಳಿಂದ ಕಟ್ಟಲ್ಪಟ್ಟವರಾಗಿ ಸೈತಾನನ ಸೆರೆಗಳಲ್ಲಿ ಸಿಲುಕಿಕೊಂಡಿರುವ ಜನರನ್ನು ದೇವರು ಬಿಡುಗಡೆ ಮಾಡುವುದಕ್ಕಾಗಿ ಎಡೆ ಬಿಡದೆ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಕೇಳಲ್ಪಡ್ತದ? ಅಂದು ಸಭೆಯವರುಗಳು ಮಾಡಿದ ಪ್ರಾರ್ಥನೆಯು ಕೇಳಲ್ಪಟ್ಟಿದ್ದೇ ಹೌದಾದರೆ, ಇಂದು ನಿಮ್ಮ ಮತ್ತು ನನ್ನ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುತ್ತಾನೆ. ಅಂದು ಪೇತ್ರನಿಗೆ ಬಿಡುಗಡೆಯನ್ನು ಕೊಟ್ಟದ್ದು ಹೌದಾದರೆ, ಇಂದು ಕೂಡ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ದೇಶದ ಜನತೆಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ನಮ್ಮ ದೇವರು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಉಪವಾಸ ಪ್ರಾರ್ಥನೆಗೆ ಸಿದ್ಧರಿದ್ದೇವಲ್ಲ? ಹಾಡುಗಳನ್ನು ದೇವರನ್ನು ಮಹಿಮೆಪಡಿಸಿದ್ದೇವೆ, ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಪ್ರಾರ್ಥನೆಯ ಶ್ರೇಷ್ಠತೆ, ಪ್ರಾರ್ಥನೆಯಿಂದ ಆಗುವಂತಹ ಮಹತ್ವಗಳು ಎಂಥದ್ದು ಎಂಬುದರಲ್ಲಿ ಒಂದೆರಡು ವಿಷಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಪೇತ್ರನ ಬಿಡುಗಡೆಯ ವಿಷಯದಲ್ಲಿ ನಾವು ಓದಿ ಅಧ್ಯಯನ ಮಾಡಿದ್ದೇವೆ. ಪೇತ್ರನನ್ನು ಬಿಡಿಸಿದ ದೇವರು ನಮ್ಮ ದೇಶದಲ್ಲಿ ಅನೇಕ ಜನಗಳಿಗೆ ಸತ್ಯ ಗೊತ್ತಿಲ್ಲ, ಸತ್ಯ ದೇವರನ್ನು ಗೊತ್ತಿಲ್ಲ. ಅವರು ಗೊತ್ತಿಲ್ಲದೇನೆ ಪಾಪದ ಪಿಡುಗಿನಲ್ಲಿ ಸಿಲುಕಿಕೊಂಡಿದ್ದಾರೆ, ಮೂಢನಂಬಿಕೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಅಕ್ರಮ ಅನ್ಯಾಯಗಳಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕವು ಇನ್ನು ಬಹಳಷ್ಟು ಕಾಲ ಹೀಗೆ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ಅಂದ್ಕೊಳ್ತಿರಬಹುದು, ನಾವು ಹೀಗೆ ಈಗ ಕೊರೋನಾ ಬಂತು, ಅದು ಕೂಡ ಈಗೆಲ್ಲ ಲಾಕ್ಡೌನ್ ಫ್ರೀ ಆಗ್ತಾ ಇದೆ, ಅದೆಲ್ಲ ಏನಿಲ್ಲ,
ಅದೆಲ್ಲ ಸರಿ ಆಗ್ತದೆ ಹಾಗೆ ನಾವು ಅಂದುಕೊಳ್ತಿರಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಪಂಚದ ಸುದ್ದಿಗೋಷ್ಠಿಗಳನ್ನು ಗಮನಿಸಿ ನೋಡ್ರಿ, ಏನು ನಡೆಯುತ್ತಾ ಇದೆ ಎಂದು. ಈವರೆಗೆ ನಾವು ಕೇಳದೇ ಇರುವಂತಹ ವಿಷಯಗಳು ನಮ್ಮ ಕಿವಿಗಳಿಗೆ ಕೇಳುವಂತವುಗಳಾಗಿವೆ. ನಾವು ಕಂಡೇ ಇರದ ವಿಷಯಗಳು ನಾವು ಕಾಣುವವರಾಗಿದ್ದೇವೆ. ನಾವು ಗ್ರಹಿಸಿಕೊಳ್ಳದೇ ಇದ್ದಂತ ವಿಷಯಗಳು ನಾವು ಗ್ರಹಿಸುವ ಮಟ್ಟಿಗೆ ಪರಿಸ್ಥಿತಿಗಳು ಅದಲು ಬದಲಾಗುತ್ತಲಿವೆ. ಯಾಕೆ ಇವೆಲ್ಲ ನಡೆಯುತ್ತವೆ? ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವ ಕಾಲ ಸಮೀಪವಾಗಿರುವುದರಿಂದ ಇವುಗಳೆಲ್ಲವೂ ಸಭೆಗೆ ಮುನ್ನೆಚ್ಚರಿಕೆಯಾಗಿದೆ. ಸಭೆ ತನ್ನನ್ನು ಸಿದ್ಧ ಮಾಡಿಕೊಳ್ಳುತ್ತದೆ. ನಮ್ಮ ದೇಶದ ಜನತೆಯ ಪರಿಸ್ಥಿತಿಯ, ನಮ್ಮ ಕರ್ನಾಟಕ ಜನತೆಯ ಪರಿಸ್ಥಿತಿಯ ನಾವು ಅವರಿಗಾಗಿ ಬೇಡಿಕೊಳ್ಳಬೇಕು. ನಾವು ಮಾತ್ರ ಪರಲೋಕಕ್ಕೆ ಹೋದ್ರೆ ಸಾಕ? ನಾವು ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಸ್ವತಂತ್ರಿಸಿಕೊಂಡ್ರೆ ಸಾಕ? ನಮ್ಮ ದೇಶದ ಜನತೆ ಬೆಂಕಿ ಗಂಧಕುಳಿಯುವ ಕೆರೆ ಎಂಬ ನರಕದ ಉಪಾಧಿಗೆ ಹೋಗಬೇಕಾ? ನಾವು ಈ ದೇಶದಲ್ಲಿ ಹುಟ್ಟಿದ್ದೇವಲ್ಲ, ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳಕೊಂಡಿದ್ದೇವಲ್ಲ. ನಮ್ಮ ದೇಶದ ಜನತೆ, ನಮ್ಮ ರಾಜ್ಯ ಜನತೆ ನಮ್ಮವರುಗಳು ತಾನೇ. ಹೀಗಿರುವಲ್ಲಿ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತು. ಅವರು ಸೆರೆಮನೆಯನ್ನು ಹೊಡೆಯೋದಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಅವರು ಕತ್ತಿ ಗಡಾರಿಗಳನ್ನು, ಹಾರೆಕೋಲುಗಳನ್ನು ತೆಗೆದುಕೊಂಡು ಬಂದು ಸೆರೆಮನೆಗೆ ಕಿಂಡಿಯನ್ನು ಕೊರೆಯಲಿಲ್ಲ. ಅವರು ಬೇರೆ ಯಾವ ಪ್ರಯಾಸಗಳು ಪಡಲಿಲ್ಲ. ಸಭೆಯು ಎಡೆ ಬಿಡದೆ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು ಕರ್ತನ ಮುಂದೆ. ಕರ್ತನು ಕಾರ್ಯವನ್ನು ಸ್ಥಾಪಿಸಿದ. ಇಂದು ನಮ್ಮ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗದೆ ಹೋದ್ರು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾ? ನಮ್ಮ ದೇಶದ ಜನತೆಗಾಗಿ, ನಮ್ಮ ಕರ್ನಾಟಕದ ಜನತೆಗಾಗಿ ಸಾಧ್ಯ. ಅದನ್ನು ನಾವು ಮಾಡೋಣ. ಎಡೆ ಬಿಡದೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ದೇಶದ ಜನತೆಯ ರಕ್ಷಣೆಗಾಗಿ. ಇವತ್ತು ಎಲ್ಲಿ ನೋಡಿದ್ರು ಪಾಪದ ವಿಸ್ತರಣೆ ಎಷ್ಟೋ ವಿಶಾಲವಾಗಿ ಹಬ್ಬಿಕೊಂಡಿದೆ. ಜನರಿಗೆ ಎಚ್ಚರಿಕೆ ಬರುತ್ತಿಲ್ಲ. ಏನೆಲ್ಲ ನಡೀತಾ ಇದೆ, ಮುಂದೆ ಏನ್ ನಡೀಬಹುದು. ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿದ ಜೀವನದ ಮಾರ್ಗದರ್ಶನಗಳನ್ನು ಬಿಟ್ಟು ಜಾಗೃತೆಯಾಗೋಣ ಎಂಬುದಾದಂತ ಎಚ್ಚರಿಕೆಯ ಮನವರಿಕೆ ಅನೇಕ ಜನಗಳಿಗೆ ಆಗುತ್ತಿಲ್ಲ. ಕೆಲವರಿಗೆ ಅಂತ ಮನವರಿಕೆ ಆಗ್ತಾ ಇದೆ. ಆದರೆ ನಮ್ಮ ಪ್ರಾರ್ಥನೆಗಳು ಎಲ್ಲಾ ಜನರ ಮನೋನೇತ್ರಗಳನ್ನು ತೆರೆಯ ಮಾಡಿ ಎಲ್ಲಾ ಜನರು ಒಳ್ಳೆಯ ಒಂದು ಆಲೋಚನೆಗೆ ಬರುವ ಹಾಗೆ, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡಲಿಕ್ಕೆ ಅವರು ಮುಂದೆ ಬರುವ ಹಾಗೆ, ಅವರುಗಳಿಗೆ ಸತ್ಯದ ಕಡೆಗೆ ತಿರುಗಬೇಕೆಂಬ ಹಾಗೆ ಅವರಿಗಾಗಿ ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸವಾಗಿದೆ. ಪ್ರಾರ್ಥನೆ ಮಾಡೋದು. ಇಂದು ಈವರೆಗೆ ನಾವು ವಾಕ್ಯ ಕೇಳಿಸಿಕೊಂಡಿದ್ದೇವೆ. ಇಬ್ಬರು ಸೈನಿಕರು ಸರಪಣಿಗಳನ್ನು ಕಟ್ಟಿ ಅವನ ಕೈಗಳಿಗೆ ಆ ಸರಪಣಿಗಳನ್ನು ಹಿಡಿದುಕೊಂಡು ಅವನ್ನ ಕಾಯ್ತಿದ್ದಾರೆ. ಹೊರಗೆ ಸೈನಿಕರುಗಳು ಕಾಯ್ತಾ ಇದ್ದಾರೆ. ಸೆರೆಮನೆ ಬೀಗ ಹಾಕಲ್ಪಟ್ಟಿದೆ. ಆದರೆ ಎಲ್ಲವನ್ನೂ ದಾಟಿ, ಕಬ್ಬಿಣದ ಬಾಗಿಲನ್ನು ದಾಟಿ ಒಳಗೆ ಬರುವವರೆಗೂ ದೇವದೂತನು ಆ ಪೇತ್ರನನ್ನು ಕರೆದುಕೊಂಡು ಬಂದಿದ್ದಾನೆ. ಇಂದು ನಾವು ನಮ್ಮ ದೇಶದ ಜನತೆಯನ್ನು ಸೈತಾನನ ಬಂಧನಗಳಿಂದ, ಮಾಟ್ಯ ಮಂತ್ರದ ಬಂಧನಗಳಿಂದ, ಪಾಪ ಶಾಪಗಳ ಬಂಧನಗಳಿಂದ ಜನರುಗಳನ್ನು ಬಿಡುಗಡೆ ಮಾಡ್ರಿ ಕರ್ತನೆ, ಬಿಡುಗಡೆ ಮಾಡ್ರಿ. ಅವರುಗಳು ಹೇಗಾದರೂ ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ ಅವರ ಮನನೇತ್ರಗಳನ್ನು ತೆರೆಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದು. ನಮ್ಮ ಪ್ರಾರ್ಥನೆ ಆನೆಗಿರುವ ಬಲಕ್ಕಿಂತಲೂ, ಈ ಲೋಕದಲ್ಲಿರುವ ಯಾವುದೇ ಯಂತ್ರೋಪಕರಣಗಳಿಗಿರುವಂತಹ ಬಲಕ್ಕಿಂತಲೂ ಶ್ರೇಷ್ಠವಾದ ಬಲವಾಗಿದೆ ನಮ್ಮ ಪ್ರಾರ್ಥನೆ. ಹಾಗಿರುವಾಗ ನಾವೆಲ್ಲರೂ ಸ್ವಲ್ಪ ಹೊತ್ತಿನ ಸಮಯ ಪ್ರಾರ್ಥನೆಯಲ್ಲಿರೋಣ. ಪ್ರಿಯರೇ, ನಮಗೆ ಸಾಧ್ಯವಾಗುವಷ್ಟು ಸಮಯ ನಾವು ಪ್ರಾರ್ಥನೆಯಲ್ಲಿದ್ದು ನಮ್ಮ ದೇಶದ ಜನತೆಯನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಡೋಣ. ಕರ್ತನು ತಾನೇ ನಮ್ಮ ದೇಶದ ಜನತೆಯನ್ನು ರಕ್ಷಣೆಗೆ ಒಳಪಡಿಸಲಿ.
ಅವರ ಪಾಪ ಅಕ್ರಮಗಳಿಂದ ಹೊರಬರುವ ಹಾಗೆ, ಅವರ ಅವಿಧೇಯತೆಗಳಿಂದ ಹೊರಬರುವ ಹಾಗೆ ಅವರಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ ಎಂಬುದಾಗಿ ನಾವು ಸತತವಾಗಿ ಪ್ರಾರ್ಥನೆ ಮಾಡಿದಾಗ ಪೇತ್ರನನ್ನು ಬಿಡಿಸಿದ ದೇವರು ಇವತ್ತು ನಿಮ್ಮ ಮತ್ತು ನನ್ನ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವಾಗ ನಮ್ಮ ದೇಶವನ್ನು, ನಮ್ಮ ರಾಜ್ಯದ ಜನತೆಯನ್ನು ಬಿಡಿಸಲು ಶಕ್ತನಾಗಿದ್ದಾನೆ ಎಂಬ ನಂಬಿಕೆಯೊಂದಿಗೆ ನಾವು ಇವತ್ತಿನ ದಿನ ಮಾತ್ರವಲ್ಲ, ಪ್ರತಿ ದಿನದಲ್ಲಿಯೂ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ ಪ್ರಿಯರೇ. ದೇವರು ಈ ವಾಕ್ಯಗಳ ಮೂಲಕ, ಈ ವಾಕ್ಯಗಳನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬೊಬ್ಬರಿಗೂ ಆಶೀರ್ವಾದವನ್ನು, ಪ್ರತಿಫಲವನ್ನು, ಪ್ರತ್ಯುತ್ತರವನ್ನು ಕೊಡಲೆಂದು ಹಾರೈಸುವವನಾಗಿ ನಾವು ಈ ಒಂದು ಸಂದೇಶದ ಭಾಗವನ್ನು ಮುಕ್ತಾಯಪಡಿಸ್ತೇನೆ. ಈಗ ನಾವೆಲ್ಲರೂ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆ ದೇವರೇ, ನಿಮಗೆ ಸ್ತೋತ್ರಗಳು. ಕರ್ತನೆ, ಬೆಳಗಿನಿಂದ ಈ ಮಧ್ಯಾಹ್ನದವರೆಗೂ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಮಹಿಮೆಪಡಿಸಿ, ಪ್ರಾರ್ಥನೆಯ ಶ್ರೇಷ್ಠತೆ ಎಷ್ಟು ಎಂಬುದರ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ನಿಮ್ಮ ಶಕ್ತಿ ಎಷ್ಟು ದೊಡ್ಡದು ಕರ್ತನೆ. ಆ ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಮಳೆಯು ಸುರಿಯಲ್ಪಡುವ ಹಾಗೆ ಆಕಾಶವನ್ನು ತೆರೆಯುವ ದೇವರು ಕರ್ತನೆ. ಸಭೆಯು ಪ್ರಾರ್ಥನೆ ಮಾಡುವಾಗ ಮುಚ್ಚಲ್ಪಟ್ಟಿದ್ದೇ ಆಗಿದ್ದರು, ಸರಪಣಿಗಳು ಕೈಗಳಿಗೆ ಕಟ್ಟಲ್ಪಟ್ಟಿದ್ದೇ ಆಗಿದ್ದರು. ಪೇತ್ರನನ್ನು ಬಿಡುಗಡೆ ಮಾಡಲು ಶಕ್ತನಾಗಿರುವ ದೇವರು, ಕಬ್ಬಿಣದ ಬಾಗಿಲನ್ನು ಕೂಡ ಪ್ರವೇಶಿಸಿ ಒಳಬರುವ ಹಾಗೆ ಮಾಡುವ ದೇವರು. ನೀನು ಸರ್ವಶಕ್ತನು ದೇವರು, ನೀವು ಸರ್ವವ್ಯಾಪಿಯಾದ ದೇವರು, ನೀವು ಸರ್ವಜ್ಞಾನಿಯಾದ ದೇವರು. ಈಗೋ ನಿಮ್ಮ ಬಳಿಗೆ ನಾವು ಚಿನ್ನವನ್ನೋ ಬೆಳ್ಳಿಯನ್ನೋ ಕೇಳುತ್ತಿಲ್ಲ ಕರ್ತನೆ. ನಮ್ಮ ದೇಶದ ಜನತೆಗೆ ಸತ್ಯದ ಸನ್ಮಾರ್ಗಕ್ಕೆ ಬರಲಿಕ್ಕಾಗುವ ಹಾಗೆ ಅವರ ಮನೋನೇತ್ರಗಳನ್ನ ತೆರೆಯ ಮಾಡಿ ಕರ್ತನೆ. ಅವರು ಮನಸ್ಸು ಬದಲಾವಣೆಯಾಗಿ ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ, ತಮ್ಮ ಪಾಪಗಳನ್ನು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಮಕ್ಕಳಾಗಿ ಮಾರ್ಪಟ್ಟು ಈ ಲೋಕದ ಜೀವನ ಮುಕ್ತಾಯವಾಗುವಾಗ ನಿನ್ನ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕಾಗುವ ಹಾಗೆ ಅವರಿಗೆ ಸಹಾಯ ಮಾಡು. ಅವರ ಮನನೇತ್ರಗಳನ್ನ ತೆರೆಯ ಮಾಡು. ಅವರ ಮೌಢ್ಯಗಳಿಂದ ಅವರುಗಳನ್ನು ಬಿಡುಗಡೆ ಮಾಡು ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಮೂಢನಂಬಿಕೆಗಳಲ್ಲಿಯೂ ಮೂಢ ಆಚಾರ ವಿಚಾರಗಳಲ್ಲಿಯೂ ತಮ್ಮ ಮನಸ್ಸಿಗೆ ಬಂದದನ್ನೆಲ್ಲ ಮಾಡಿ ತಮಗೆ ತಾವೇ ನೀತಿವಂತರುಗಳೆಂದು ಎಣಿಸಿಕೊಳ್ಳುವಂತಹ ಸ್ವಭಾವಗಳಿಂದಲೂ ಹೊರಬರಲಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಿ. ಅಪ್ಪ, ನನ್ನ ದೇಶದ ಜನತೆಯು ರಕ್ಷಣೆ ಹೊಂದಬೇಕು ತಂದೆಯೇ. ನಮ್ಮನ್ನು ರಕ್ಷಿಸಿದ ನೀವು ನಮ್ಮ ದೇಶವನ್ನು ರಕ್ಷಿಸಬೇಕು. ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದ ದೇವರು ನಮ್ಮ ದೇಶದ ಜನತೆಯನ್ನು, ನನ್ನ ಕರ್ನಾಟಕದ ಕನ್ನಡ ಜನತೆಯನ್ನು ಬಿಡುಗಡೆ ಮಾಡಬೇಕು ಕರ್ತನೆ. ನಾವು ನಿಮ್ಮಲ್ಲಿ ಕೂಗಿಕೊಳ್ಳುತ್ತಲಿದ್ದೇವೆ. ನಮ್ಮ ಕೂಗನ್ನು ಲಾಲಿಸುವಾತನೆ, ನಮ್ಮ ಕೂಗಿಗೆ ಸದುತ್ತರ ಕೊಡುವಾತನೆ. ನಾವು ಮಾಡಿದ ಅದೆಷ್ಟೋ ಪ್ರಾರ್ಥನೆಗಳಿಗೆ ನೀವು ಸದುತ್ತರವನ್ನು ಕೊಟ್ಟಿದ್ದೀರಿ ಕರ್ತನೆ. ಈ ಪ್ರಾರ್ಥನೆಗೂ ನೀವು ಸದುತ್ತರವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಕರ್ತನೆ. ಈವರೆಗೆ ನನ್ನೊಂದಿಗೆ ವಾಕ್ಯದಲ್ಲಿಯೂ ಹಾಡುಗಳಲ್ಲಿಯೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಂತಹ ಪ್ರತಿಯೊಬ್ಬರು, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವರು ಯಾವ ಇಕ್ಕಟ್ಟುಗಳಲ್ಲಿದ್ದಾರೆ, ಯಾವ ಒಂದು ಬಂಧನಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಅಂತವುಗಳಿಂದ ವಾಕ್ಯ ಕೇಳಿಸಿಕೊಂಡ ಪ್ರತಿಯೊಬ್ಬರಿಗೂ ಸತ್ಯವನ್ನು ತಿಳಿಯುವರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ವಾಕ್ಯವು ಹೇಳಲ್ಪಟ್ಟ ಪ್ರಕಾರ ಈವರೆಗೆ ನಿನ್ನ ಸತ್ಯವಾಕ್ಯವನ್ನು ಕೇಳಿಸಿಕೊಂಡಿರುವವರಿಗೆ ಅವರು ಎಂತಹ ಪಿಡುಗಿನಲ್ಲಿದ್ದರು ಅವರುಗಳನ್ನು ನೀವು ಬಿಡುಗಡೆ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಅವರುಗಳ ಇಕ್ಕಟ್ಟುಗಳಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹ ಮಾಡಿ, ಅವರ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನವನ್ನು ಅನುಗ್ರಹ ಮಾಡಿ ಕರ್ತನೆ. ಯಾರ್ಯಾರು ಕಣ್ಣೀರಿನಲ್ಲಿ, ವೇದನೆಗಳಲ್ಲಿ, ಸಂಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಯಾರ್ಯಾರು ಕಾಯಿಲೆಗಳಲ್ಲಿ, ಮರಣಕರವಾದಂತಹ ವ್ಯಾಧಿಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಯಾರ್ಯಾರು ಸಾಲದ ಬಂಧನಗಳಲ್ಲಿ, ಆರ್ಥಿಕ ಇಕ್ಕಟ್ಟುಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಎಲ್ಲವನ್ನು ಬಲ್ಲದೆ ಅವರಿಗೊಂದು ಬಿಡುಗಡೆಯನ್ನು ಅನುಗ್ರಹ ಮಾಡಿ, ಅವರಿಗೆ ಮನಃಶಾಂತಿಯನ್ನು ಅನುಗ್ರಹ ಮಾಡಿ, ಅವರ ಮನನೇತ್ರಗಳನ್ನ ತೆರೆಯ ಮಾಡಿ
ನಿನ್ನನ್ನು ತಿಳಿದುಕೊಂಡು ನೀನು ಕೊಡುವ ಬಿಡುಗಡೆಯನ್ನು ಸ್ವತಂತ್ರಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತವರಿಗೆ ಸಹಾಯ ಮಾಡಿ ಕರ್ತನೆ. ಕರ್ತನೆ, ಈವರೆಗೆ ನನ್ನೊಂದಿಗೆ ಸಮಯ ಕಳೆದಿರುವ ಒಬ್ಬರಿಗಾದರೂ ಈ ಸಮಯ ವ್ಯರ್ಥವಾಯಿತೆಂಬುದಾಗಿರದೆ ಪ್ರತಿಯೊಬ್ಬರಿಗೆ ಈ ಸಮಯ ಆಶೀರ್ವಾದದಾಯಕವಾಗಿರುವ ಹಾಗೆ, ಪ್ರತಿಯೊಬ್ಬರಿಗೆ ಈ ಸಮಯ ಪ್ರಯೋಜನದಾಯಕವಾಗಿತ್ತೆಂದು ಹೇಳಿಕೊಳ್ಳಲಿಕ್ಕಾಗುವ ಹಾಗೆ ಪ್ರತಿಯೊಬ್ಬರೊಂದಿಗೂ ನೀವು ಸ್ಪಂದಿಸಿ ನಿಮ್ಮ ಕೃಪೆಯನ್ನು ಅವರಿಗೆ ಆಶೀರ್ವದಿಸಲಿ ಕರ್ತನೆ. ಇಂದು ಅನೇಕ ಸೇವಕರುಗಳಿಗೆ, ಅನೇಕ ಸೇವೆಗಳಿಗೆ ಕುಂದುಗಳು, ಕೊರತೆಗಳು ಆಗುತ್ತಲಿವೆ ಕರ್ತನೆ. ಅನೇಕ ಸಭಾ ಸೇವೆಗಳಿಗೆ ಅಡ್ಡಿ ಆತಂಕಗಳು ಭಯಂಕರವಾಗಿ ಎದ್ದೇಳುತ್ತಲಿವೆ ಕರ್ತನೆ. ಈ ನೆಲೆಯಲ್ಲಿ ಕರ್ತನೆ ನಿಮ್ಮಲ್ಲಿ ಕೂಗಿಕೊಳ್ಳುತ್ತೆ, ದಯವಿಟ್ಟು ನೀವು ತಾನು ನಿಮ್ಮ ಸೇವೆಗಳನ್ನು ವಿಸ್ತಾರಪಡಿಸಿ, ನಿಮ್ಮ ಸೇವೆಯ ಎಲ್ಲೆಗಳನ್ನು ವಿಸ್ತಾರಪಡಿಸಿ ನಿಮ್ಮ ನಾಮವೊಂದನ್ನೇ ಮಹಿಮೆಪಡಿಸಿಕೊಂಡು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಿಗೂ, ಅವರವರ ಕುಟುಂಬಗಳಿಗೂ, ಅವರವರ ಸಾಮಾಜಿಕ ಜೀವನಕ್ಕೂ ನಿಮ್ಮ ಶಾಂತಿ ಸಮಾಧಾನವನ್ನು ಅನುಗ್ರಹ ಮಾಡಿ ನಿಮ್ಮ ನಾಮವನ್ನೇ ಮಹಿಮೆಪಡಿಸಿಕೊಳ್ಳಿರೆಂದು ನಮ್ಮ ಕರ್ತನೂ ಮುದ್ದೋಳೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಿಶುದ್ಧ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್. ಕರ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮಿಂದ ಸಾಧ್ಯವಾದಷ್ಟು ಸಮಯ, ಈಗ 12 ಗಂಟೆಗೆ ಇನ್ನೂ ಕೂಡ 5 ನಿಮಿಷ ಇದೆ. ನಿಮಗೆ ಸಾಧ್ಯವಾದಷ್ಟು ಸಮಯ ನೀವುಗಳು ಪ್ರಾರ್ಥನೆ ಮಾಡಿ ದೇಶವನ್ನು, ರಾಜ್ಯವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ದೇಶದ ಜನತೆಯೂ ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ, ಸಭೆಯು ಹೇಗೆ ಎಡಬಿಡದೆ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರೋ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈವರೆಗೆ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ.